ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 24, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕುತನ, ಧೈರ್ಯ ಮತ್ತು ತೀಕ್ಷ್ಣ ಬುದ್ಧಿ ವೈಭವದಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ನಿಮ್ಮ ಒಳಗಿನ ಶಕ್ತಿ, ಆತ್ಮವಿಶ್ವಾಸ ಹಾಗೂ ತ್ವರಿತ ನಿರ್ಧಾರ ಸಾಮರ್ಥ್ಯವು ನಿಮಗೆ ಸಾಧನೆಯ ದಾರಿ ತೋರಿಸುತ್ತದೆ. ಕೆಲವರು ತಮ್ಮ ನಾಯಕತ್ವದ ಗುಣಗಳಿಂದ ಸುತ್ತಲಿನವರನ್ನು ಪ್ರೇರೇಪಿಸಲಿದ್ದಾರೆ. ಹೊಸ ಕೆಲಸಗಳನ್ನು ಆರಂಭಿಸುವ, ಹೊಸ ಸಂಪರ್ಕಗಳನ್ನು ಬೆಳೆಸುವ ಹಾಗೂ ಸ್ವತಃ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವ ದಿನವಿದು. ಬುಧವಾರದ ಬುದ್ಧನ ಪ್ರಭಾವದಿಂದ ವಾಗ್ಮಿತ್ವ, ತಾರ್ಕಿಕತೆ ಹಾಗೂ ನಿರ್ವಹಣಾ ಕೌಶಲ್ಯದಲ್ಲಿ ಉನ್ನತ ಮಟ್ಟ ಕಂಡುಬರುತ್ತದೆ. ನಿಮ್ಮ ಮಾತುಗಳಲ್ಲಿ ಪ್ರಭಾವ ಹೆಚ್ಚಿರುವುದರಿಂದ ಇಂದಿನ ಸಂವಾದಗಳು ಮತ್ತು ಒಪ್ಪಂದಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಆದರೆ ತ್ವರಿತ ನಿರ್ಧಾರದಲ್ಲಿ ಅಲ್ಪ ಅಸಾವಧಾನ ತೊಂದರೆ ಉಂಟು ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕಾರ್ಯಪಟುತ್ವ ಹಾಗೂ ಸಮಯ ಪಾಲನೆಯು ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯರಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ನಿರ್ವಹಣಾ ಹುದ್ದೆಗಳಲ್ಲಿ ಇರುವವರು ಸಹೋದ್ಯೋಗಿಗಳಿಂದ ಸಹಕಾರ ಪಡೆಯುತ್ತಾರೆ. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸಂದರ್ಶನಗಳಿಂದ ಒಳ್ಳೆಯ ಫಲ ದೊರೆಯುವ ಅವಕಾಶವಿದೆ. ತಾಂತ್ರಿಕ ಜ್ಞಾನ ಮತ್ತು ಸಂವಹನ ಕೌಶಲ್ಯವನ್ನು ಸಮತೋಲನದಿಂದ ತೋರಿಸಬೇಕಾಗುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರ ಸಂಪರ್ಕಗಳು ಸಿಗಬಹುದು. ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ ನಂತರವೇ ಸಹಿ ಮಾಡುವ ಶ್ರೇಷ್ಠ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಲಾಭದ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭ, ವ್ಯಾಪಾರದಲ್ಲಿ ಬಾಕಿ ಹಣ ವಾಪಸು ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲ ಕಂಡುಬರುವುದು ಸಾಧ್ಯ. ಆದರೆ ಅತಿಯಾದ ಖರ್ಚು ಮಾಡಬಾರದು. ಕುಟುಂಬ ಅಥವಾ ವೈಯಕ್ತಿಕ ಆಸೆಗಳಿಗೆ ಮಾಡಿದ ಅನಿರೀಕ್ಷಿತ ವೆಚ್ಚಗಳು ತೊಂದರೆ ಉಂಟು ಮಾಡಬಹುದು. ಸಾಲ ವ್ಯವಹಾರಗಳನ್ನು ಇಂದು ತಪ್ಪಿಸುವುದು ಒಳಿತು. ಬುದ್ಧನ ಪ್ರಭಾವದಿಂದ ಲೆಕ್ಕಾಚಾರದಲ್ಲಿ ಜಾಣ್ಮೆ ತೋರಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಸಾಮಾನ್ಯವಾಗಿ ಆರೋಗ್ಯ ಸರಾಸರಿ ಉತ್ತಮವಾಗಿರುತ್ತದೆ. ಆದರೆ ತಲೆನೋವು, ಕಣ್ಣು ನೋವು, ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ ಪಾಲನೆ ಹಾಗೂ ಸಮಯಕ್ಕೆ ನಿದ್ರೆ ಮುಖ್ಯ. ಅತಿಯಾದ ಓಡಾಟ, ಕೆಲಸದ ಒತ್ತಡದಿಂದ ದೇಹ ದಣಿವು ಅನುಭವಿಸಬಹುದು. ವಿಶ್ರಾಂತಿ ಹಾಗೂ ಹಸಿರು ತರಕಾರಿಗಳ ಸೇವನೆ ಉತ್ತಮ. ಪ್ರಾಣಾಯಾಮ, ಯೋಗಾಭ್ಯಾಸದಿಂದ ಮನಸ್ಸು ಶಾಂತವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಹರ್ಷದ ವಾತಾವರಣವಿರುತ್ತದೆ. ಹಿರಿಯರೊಂದಿಗೆ ಆತ್ಮೀಯ ಸಂವಾದ, ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ. ಕುಟುಂಬದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಪ್ರೀತಿ ಪಾತ್ರರೊಂದಿಗೆ ಸಮಯ ಹಂಚಿಕೊಂಡರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಮಿತ್ರರು ಹಾಗೂ ಸಂಬಂಧಿಕರಿಂದ ಉತ್ತಮ ಸುದ್ದಿ ಕೇಳುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ಗಣಪತಿ ದೇವರ ಪೂಜೆ, ಬುದ್ಧನ ಮಂತ್ರ ಜಪ, ದಾನ ಧರ್ಮಗಳಲ್ಲಿ ಭಾಗವಹಿಸುವುದರಿಂದ ಶುಭ ಫಲ ಸಿಗುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 17 ಅಥವಾ 34 ಬಾರಿ ಜಪಿಸಿ. ಹಸಿರು ಬಟ್ಟೆ, ಹಸಿರು ಹಣ್ಣು ಅಥವಾ ಹಸಿರು ತರಕಾರಿ ದಾನ ಮಾಡುವುದರಿಂದ ಬುದ್ಧನ ಕೃಪೆ ದೊರೆಯುತ್ತದೆ. ಬುಧ ಗ್ರಹನ ಶಾಂತಿಗಾಗಿ ತುಳಸಿ ಸಸಿಗೆ ನೀರು ಹಾಕುವುದು, ಗಣೇಶನಿಗೆ ಹಸಿರು ಬಟ್ಟೆ ಅರ್ಪಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧನ ಪ್ರಭಾವದ ಸಂಕೇತ. ಬುದ್ಧಿವಂತಿಕೆ, ಚುರುಕುತನ ಮತ್ತು ವಾಗ್ಮಿತ್ವವನ್ನು ಪ್ರತಿನಿಧಿಸುತ್ತದೆ. ಇದರಿಂದ ನಿಮ್ಮ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಶಾಂತಿ, ತಾಜಾತನ ಮತ್ತು ಬೆಳವಣಿಗೆಗೆ ಸಂಕೇತ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 1:00. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ನಿರ್ವಹಣೆ ಅಥವಾ ಪ್ರಮುಖ ಚರ್ಚೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತಿ, ಧೈರ್ಯ ಮತ್ತು ಸಹನೆ ಹೊಂದಿ ತಮ್ಮ ದಿನವನ್ನು ನಡೆಸುವರು. ನಿಮ್ಮ ತಾಳ್ಮೆ ಮತ್ತು ಕಾರ್ಯಪಟುತ್ವವು ಇತರರಿಗೆ ಮಾದರಿಯಾಗಲಿದೆ. ಶ್ರದ್ಧೆ, ಶಿಸ್ತು ಮತ್ತು ದೃಢ ಸಂಕಲ್ಪವು ಇಂದಿನ ದಿನದಲ್ಲಿ ನಿಮಗೆ ಸಾಧನೆಯ ಮಾರ್ಗ ತೋರಿಸುತ್ತದೆ. ಹಳೆಯ ಕಾರ್ಯಗಳನ್ನು ಮುಗಿಸುವುದಕ್ಕೂ ಹೊಸ ಯೋಜನೆಗಳ ಆರಂಭಕ್ಕೂ ಇಂದು ಅನುಕೂಲಕರವಾದ ಸಮಯ. ಬುಧವಾರದ ಬುದ್ಧನ ಪ್ರಭಾವದಿಂದ ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ ಹಾಗೂ ತೀರ್ಮಾನ ಸಾಮರ್ಥ್ಯದಲ್ಲಿ ಚೈತನ್ಯ ಹೆಚ್ಚುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾದ ಹಠ ಅಥವಾ ಗಟ್ಟಿತನದಿಂದ ಸಂಬಂಧಗಳಲ್ಲಿ ಗೊಂದಲ ಉಂಟಾಗಬಲ್ಲದು. ಸಾಮಾನ್ಯವಾಗಿ ಇಂದು ನಿಮಗೆ ದೈಹಿಕ ಶ್ರಮ ಹೆಚ್ಚಿರುತ್ತದೆ, ಆದರೆ ನಿಮ್ಮ ಪ್ರಯತ್ನಕ್ಕೆ ಸಮರ್ಪಕ ಪ್ರತಿಫಲ ದೊರೆಯುತ್ತದೆ. ವಾಣಿಜ್ಯ, ಶಿಕ್ಷಣ, ಕೃಷಿ, ಭೂಸ್ವತ್ತು ಮತ್ತು ಕಲೆ ಕ್ಷೇತ್ರದವರು ವಿಶೇಷ ಪ್ರಗತಿ ಸಾಧಿಸಬಲ್ಲರು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಹೊಸ ಅವಕಾಶಗಳು ಎದುರಾಗುತ್ತವೆ. ಹಿರಿಯರಿಂದ ಮೆಚ್ಚುಗೆ, ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವ ದಿನ. ಕಷ್ಟಪಟ್ಟು ಮಾಡಿದ ಕೆಲಸಗಳಿಗೆ ಫಲ ದೊರಕುತ್ತದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಉತ್ತಮ ಸಂದರ್ಶನ ಅವಕಾಶಗಳನ್ನು ಪಡೆಯುವರು. ನಿಮ್ಮ ಪರಿಶ್ರಮ ಹಾಗೂ ತಾಳ್ಮೆಯೇ ನಿಮಗೆ ಶಕ್ತಿ. ತಂತ್ರಜ್ಞಾನ, ಬ್ಯಾಂಕಿಂಗ್, ಶಿಕ್ಷಣ ಮತ್ತು ಕೃಷಿ ಸಂಬಂಧಿತ ಉದ್ಯೋಗದಲ್ಲಿ ಮುನ್ನಡೆ ಸಾಧಿಸಬಹುದು. ಉದ್ಯಮಿಗಳಿಗೆ ಇಂದು ಹೊಸ ಒಪ್ಪಂದಗಳು, ಪಾಲುದಾರಿಕೆಗಳು ಮತ್ತು ಲಾಭದಾಯಕ ಸಂಪರ್ಕಗಳು ದೊರೆಯುತ್ತವೆ. ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಪತ್ರ, ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರವೇ ಮುಂದುವರಿಯುವುದು ಸೂಕ್ತ. ವ್ಯವಹಾರಿಕ ಸಂಬಂಧಗಳಲ್ಲಿ ಪಾರದರ್ಶಕತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಂಡುಬರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ. ಬಾಕಿ ಹಣ ವಾಪಸು ಪಡೆಯಲು ಇಂದು ಉತ್ತಮ ದಿನ. ಹೊಸ ಹೂಡಿಕೆ ಅಥವಾ ಆಸ್ತಿ ಖರೀದಿಗೆ ಇಂದು ಮಧ್ಯಾಹ್ನದ ನಂತರ ಅನುಕೂಲಕರ ಕಾಲ. ಕುಟುಂಬ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು, ವಿಶೇಷವಾಗಿ ಗೃಹೋಪಕರಣ, ಆರೋಗ್ಯ ಮತ್ತು ವಾಹನ ಸಂಬಂಧಿತ ವೆಚ್ಚ. ಸಾಲ ತೀರಿಸಲು ಅಥವಾ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಇಂದು ಉತ್ತಮ ದಿನ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಲಾಭದಾಯಕ. ಕೃಷಿ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರದಲ್ಲಿ ಲಾಭದ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸುಧಾರಣೆ ಕಾಣಬಹುದು. ಆದರೆ ಗಂಟಲು ನೋವು, ಶೀತ, ಅಲರ್ಜಿ, ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಬಹುದು. ತಾಜಾ ಆಹಾರ, ಸಮಯಕ್ಕೆ ನಿದ್ರೆ ಹಾಗೂ ನೀರಿನ ಸೇವನೆ ಮುಖ್ಯ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ವಿಶ್ರಾಂತಿ, ಯೋಗ ಮತ್ತು ಧ್ಯಾನದಿಂದ ಶಾಂತಿ ಪಡೆಯಬಹುದು. ದೇಹದ ತೂಕ ನಿಯಂತ್ರಣಕ್ಕೆ ಆಹಾರ ನಿಯಮ ಪಾಲನೆ ಅಗತ್ಯ. ಬಾಹ್ಯ ಆಹಾರ, ಎಣ್ಣೆಯುಕ್ತ ಅಥವಾ ಜಾಸ್ತಿ ಖಾರದ ಆಹಾರವನ್ನು ತಪ್ಪಿಸಿ. ದಿನದ ಅಂತ್ಯದಲ್ಲಿ ಸಣ್ಣ ಮಟ್ಟಿನ ದಣಿವು ಕಂಡುಬರುವ ಸಾಧ್ಯತೆ ಇದೆ, ಅದಕ್ಕೆ ತಕ್ಕಂತೆ ವಿಶ್ರಾಂತಿ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಹರ್ಷದ ವಾತಾವರಣವಿರುತ್ತದೆ. ಹಿರಿಯರೊಂದಿಗೆ ಆತ್ಮೀಯ ಸಂವಾದ, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಸಂತೋಷ ನೀಡುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪ್ರೀತಿಯ ಮಾತುಕತೆ, ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಒಟ್ಟಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ಇದು ಸಂಬಂಧದಲ್ಲಿ ನಿಕಟತೆ ತರುತ್ತದೆ. ಅವಿವಾಹಿತರಿಗಾಗಿ ಸ್ನೇಹ ಸಂಬಂಧಗಳು ಪ್ರೀತಿಯಾಗಿ ಬೆಳೆಯುವ ಸಾಧ್ಯತೆ ಇದೆ. ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಕೇಳಬಹುದು. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಥವಾ ಆತ್ಮೀಯರ ಭೇಟಿಯಿಂದ ಸಂತೋಷ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಸೂಕ್ತ. ಗಣೇಶನಿಗೆ ಹಸಿರು ಹೂವು, ಹಸಿರು ಹಣ್ಣು ಅರ್ಪಿಸಿ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಬುದ್ಧಾಯ ನಮಃ ಎಂಬ ಮಂತ್ರಗಳನ್ನು 21 ಅಥವಾ 51 ಬಾರಿ ಜಪಿಸಿದರೆ ಮನಸ್ಸು ಶಾಂತವಾಗುತ್ತದೆ. ಹಸಿರು ತರಕಾರಿ, ಹಸಿರು ಬಟ್ಟೆ ಅಥವಾ ಪುಸ್ತಕ ದಾನ ಮಾಡುವುದರಿಂದ ಬುದ್ಧನ ಕೃಪೆ ಸಿಗುತ್ತದೆ. ತುಳಸಿ ಸಸಿಗೆ ನೀರು ಹಾಕಿ ಪ್ರಾರ್ಥನೆ ಮಾಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರ ಗ್ರಹದ ಪ್ರಭಾವದ ಸಂಕೇತ. ಇದು ಸೌಂದರ್ಯ, ಪ್ರೀತಿ, ಕಲೆ ಮತ್ತು ಸಮತೋಲನದ ಪ್ರತೀಕ. ಇದರ ಶಕ್ತಿಯಿಂದ ನಿಮಗೆ ಆಕರ್ಷಣೆ, ನೆಮ್ಮದಿ ಮತ್ತು ಸಮೃದ್ಧಿ ಸಿಗುತ್ತದೆ. ಅದೃಷ್ಟದ ಬಣ್ಣ ಹಸಿರು ಹಾಗೂ ಬಿಳಿ. ಹಸಿರು ಬಣ್ಣ ಶಾಂತಿ, ತಾಜಾತನ ಮತ್ತು ಬೆಳವಣಿಗೆಗೆ ಸಂಕೇತ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಪವಿತ್ರತೆ ಮತ್ತು ನೆಮ್ಮದಿ ತರುತ್ತದೆ.
ಈ ಬಣ್ಣಗಳನ್ನು ಉಡುಗೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:45 ಮಧ್ಯಾಹ್ನ 12:15. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ನಿರ್ವಹಣೆ ಅಥವಾ ಪ್ರಮುಖ ಚರ್ಚೆಗಳು ಯಶಸ್ವಿಯಾಗುತ್ತವೆ. ಹೊಸ ಪ್ರಾರಂಭಗಳು ಮತ್ತು ಹಣಕಾಸಿನ ವ್ಯವಹಾರಗಳಿಗೆ ಈ ಸಮಯ ಅನುಕೂಲಕರ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ವಾಗ್ಮಿತ್ವ, ಬುದ್ಧಿವೈಭವ ಮತ್ತು ಚುರುಕುತನದಿಂದ ಸುತ್ತಮುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುವ ದಿನವಾಗಿದೆ. ನಿಮ್ಮ ಚಿಂತನೆಗಳಲ್ಲಿ ನವೀನತೆ, ಮಾತುಗಳಲ್ಲಿ ಪ್ರಭಾವ ಹಾಗೂ ಕಾರ್ಯಗಳಲ್ಲಿ ಚುರುಕುತನ ಕಂಡುಬರುತ್ತದೆ. ಇಂದಿನ ದಿನ ಸಂವಾದಗಳು, ಒಪ್ಪಂದಗಳು ಮತ್ತು ಬೌದ್ಧಿಕ ಚಟುವಟಿಕೆಗಳಿಗೆ ಹೆಚ್ಚು ಅನುಕೂಲಕರ. ಬುಧವಾರದ ಬುದ್ಧನ ಪ್ರಭಾವದಿಂದ ನಿಮ್ಮ ನಿರ್ಧಾರ ಶಕ್ತಿಯು ಹೆಚ್ಚಾಗುತ್ತದೆ. ಯಾವುದೇ ಗೊಂದಲದ ಸಂದರ್ಭದಲ್ಲಿಯೂ ಮಾತಿನ ಜಾಣ್ಮೆಯಿಂದ ಸಮಸ್ಯೆ ಪರಿಹರಿಸುವ ಶಕ್ತಿ ಇಂದು ನಿಮ್ಮಲ್ಲಿರುತ್ತದೆ. ಆದರೆ ಅತಿಯಾದ ಚಿಂತನೆ ಮತ್ತು ಅತಿಯಾದ ಕೆಲಸದಲ್ಲಿ ತೊಡಗುವ ಸ್ವಭಾವದಿಂದ ಸ್ವಲ್ಪ ದಣಿವು ಕಾಣಿಸಬಹುದು. ಹೊಸ ಕಲಿಕೆ, ಪ್ರವಾಸ ಹಾಗೂ ಬೌದ್ಧಿಕ ಚಟುವಟಿಕೆಗಳಿಗೆ ಇದು ಉತ್ತಮ ದಿನ. ಸ್ನೇಹಿತರು, ಸಹೋದ್ಯೋಗಿಗಳೊಂದಿಗೆ ಆತ್ಮೀಯ ಸಂವಾದ ನಡೆಸುವುದರಿಂದ ಉತ್ತಮ ಮಾಹಿತಿ ಹಾಗೂ ಸಲಹೆಗಳು ದೊರೆಯುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸಂವಹನ ಕೌಶಲ್ಯ, ಬುದ್ಧಿವೈಭವ ಹಾಗೂ ನವೀನ ಆಲೋಚನೆಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಸಭೆಗಳಲ್ಲಿ ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯ ಸಿಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸಂದರ್ಶನದ ಮೂಲಕ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ತಾರ್ಕಿಕತೆ ಹಾಗೂ ಮಾತಿನ ನುಡಿಗಟ್ಟು ಅಲ್ಲಿ ನಿಮ್ಮ ಬಲವಾಗಲಿದೆ. ಉದ್ಯಮಿಗಳಿಗೆ ಇಂದು ಹೊಸ ಪಾಲುದಾರಿಕೆ, ಒಪ್ಪಂದ ಅಥವಾ ವ್ಯಾಪಾರ ವಿಸ್ತರಣೆ ಕುರಿತ ಚರ್ಚೆಗಳು ಯಶಸ್ವಿಯಾಗುತ್ತವೆ. ತಂತ್ರಜ್ಞಾನ, ಮಾಧ್ಯಮ, ಸಂವಹನ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ವಿಶೇಷ ಪ್ರಗತಿಯ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನದ ವಾತಾವರಣವಿದೆ. ಹಳೆಯ ಬಾಕಿ ಹಣ ವಾಪಸ್ಸು ಸಿಗಬಹುದು. ಕೆಲವು ಮಂದಿಗೆ ಹೊಸ ಆದಾಯದ ಮೂಲ ಕಂಡುಬರುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚು ತಪ್ಪಿಸಿ, ವಿಶೇಷವಾಗಿ ಪ್ರವಾಸ ಅಥವಾ ವೈಯಕ್ತಿಕ ಆಸೆಗಳಿಗೆ ಹೆಚ್ಚು ವೆಚ್ಚ ಮಾಡಬಾರದು. ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭಗಳ ಸೂಚನೆ ಇದೆ. ಬುದ್ಧನ ಪ್ರಭಾವದಿಂದ ಹಣಕಾಸಿನ ಯೋಜನೆಗಳನ್ನು ವಿಶ್ಲೇಷಿಸುವುದು ಹಾಗೂ ಬುದ್ಧಿವಂತ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ತಲೆನೋವು, ಕಣ್ಣು ನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಬಹುದು. ಹೆಚ್ಚು ಚಿಂತೆ ಮತ್ತು ಓಡಾಟದಿಂದ ನಿದ್ರೆ ಸಮಸ್ಯೆ ಉಂಟಾಗಬಹುದು. ಸಮಯಕ್ಕೆ ಆಹಾರ ಸೇವನೆ ಹಾಗೂ ವಿಶ್ರಾಂತಿ ಅಗತ್ಯ. ಹಸಿರು ತರಕಾರಿ, ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸುವುದು ಉತ್ತಮ. ಪ್ರಾಣಾಯಾಮ, ಯೋಗಾಭ್ಯಾಸ, ಧ್ಯಾನ ಇವುಗಳು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಹೆಚ್ಚು ಕೆಲಸದಿಂದ ದೇಹದ ಮೇಲೆ ಒತ್ತಡ ಬಾರದಂತೆ ನೋಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣವಿರುತ್ತದೆ. ನಿಮ್ಮ ವಾಗ್ಮಿತ್ವ ಮತ್ತು ಸ್ನೇಹಪೂರ್ಣ ನಡೆ ಕುಟುಂಬ ಸದಸ್ಯರ ಮನಸ್ಸು ಗೆಲ್ಲುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಸಂದರ್ಭ ಸಿಗುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಹೊಸ ನಿರ್ಧಾರಗಳನ್ನು ಕೈಗೊಳ್ಳುವ ದಿನ. ಪ್ರೇಮಿಗಳಿಗೆ ಇಂದು ಪರಸ್ಪರ ವಿಶ್ವಾಸ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಕೇಳುವ ಅವಕಾಶವಿದೆ. ಮಿತ್ರರೊಂದಿಗೆ ಸಣ್ಣ ಸಭೆಗಳು ಅಥವಾ ಸಂಭ್ರಮಾಚರಣೆ ಸಾಧ್ಯ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶುಭ. ಗಣಪತಿ ಪೂಜೆ, ಬುದ್ಧನ ಮಂತ್ರ ಜಪ ಹಾಗೂ ದಾನ ಧರ್ಮಗಳಿಂದ ಶುಭ ಫಲ ದೊರೆಯುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 17 ಅಥವಾ 34 ಬಾರಿ ಜಪಿಸಿ. ಹಸಿರು ಬಟ್ಟೆ ಧರಿಸುವುದು, ಹಸಿರು ಹಣ್ಣು ತರಕಾರಿ ದಾನ ಮಾಡುವುದರಿಂದ ಬುದ್ಧನ ಕೃಪೆ ಸಿಗುತ್ತದೆ. ತುಳಸಿ ಸಸಿಗೆ ನೀರು ಹಾಕುವುದು ಸಹ ಲಾಭದಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧನ ಬಲವನ್ನು ಪ್ರತಿನಿಧಿಸುತ್ತದೆ. ಬುದ್ಧಿವಂತಿಕೆ, ಚುರುಕುತನ ಹಾಗೂ ತಾರ್ಕಿಕತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಮಾತುಗಳು ಹಾಗೂ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ತಾಜಾತನ, ಶಾಂತಿ ಮತ್ತು ಬೆಳವಣಿಗೆಗೆ ಸಂಕೇತ. ಹಸಿರು ಬಟ್ಟೆ ಧರಿಸುವುದು, ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 11 ಮಧ್ಯಾಹ್ನ 12:15. ಈ ಸಮಯದಲ್ಲಿ ಪೂಜೆ, ವ್ಯವಹಾರ, ಒಪ್ಪಂದ ಅಥವಾ ಪ್ರಮುಖ ಚರ್ಚೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಪ್ರಭಾವ ಇರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕತೆ, ಕರುಣೆ, ಕುಟುಂಬ ಪರತೆ ಮತ್ತು ಅಂತರಂಗದ ಶಕ್ತಿಯಿಂದ ಪ್ರೇರಿತರಾಗುವ ದಿನವಾಗಿದೆ.
ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರವಾಗಿದ್ದರೂ ಸಹ ಆಳವಾದ ಅಂತರದೃಷ್ಟಿ ನಿಮಗೆ ಸರಿಯಾದ ಮಾರ್ಗ ತೋರಿಸುತ್ತದೆ. ನಿಮ್ಮ ಹೃದಯ ಸ್ಪರ್ಶಿ ಸ್ವಭಾವ ಇಂದಿನ ದಿನ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಮಾತುಕತೆ, ಮನೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗುವ ಸಂದರ್ಭ ಇರುತ್ತದೆ. ಬುಧವಾರದ ಬುದ್ಧನ ಪ್ರಭಾವದಿಂದ ವಾಣಿಜ್ಯ, ಸಂವಹನ ಮತ್ತು ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಸಾಧ್ಯ. ಆದಾಗ್ಯೂ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ತಾರ್ಕಿಕವಾಗಿ ಯೋಚಿಸುವುದು ಒಳಿತು. ಕುಟುಂಬದ ವಿಷಯಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ಮನೆ ಬದಲಾವಣೆ, ಗೃಹ ಸೌಕರ್ಯಗಳ ಸುಧಾರಣೆ ಅಥವಾ ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಜವಾಬ್ದಾರಿಗಳೊಂದಿಗೆ ಗಂಭೀರವಾಗಿ ನಡೆಯಬೇಕಾಗುತ್ತದೆ. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ, ಆದರೆ ಕೆಲವರ ನುಡಿಗಳು ನಿಮಗೆ ನೋವುಂಟು ಮಾಡಬಹುದು. ಶಾಂತವಾಗಿ ಪ್ರತಿಕ್ರಿಯಿಸಿ. ಹೊಸ ಯೋಜನೆಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಹಾಗೂ ಭಾವನಾತ್ಮಕ ಬದ್ಧತೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಆಡಳಿತ ಹುದ್ದೆಯವರೊಂದಿಗೆ ಮಾತುಕತೆ ಫಲಕಾರಿಯಾಗುತ್ತದೆ. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಇಂದಿನ ದಿನ ಸಂದರ್ಶನಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಆದರೆ ಮಾತನಾಡುವಾಗ ಅತಿಯಾದ ಭಾವನಾತ್ಮಕತೆ ತೋರಿಸದೆ ತರ್ಕಬದ್ಧ ಉತ್ತರ ನೀಡುವುದು ಮುಖ್ಯ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಹಳೆಯ ಗ್ರಾಹಕರ ಸಂಪರ್ಕಗಳಿಂದ ಲಾಭ ಸಿಗಬಹುದು. ಕುಟುಂಬ ಆಧಾರಿತ ವ್ಯವಹಾರಗಳು ಲಾಭದಾಯಕವಾಗುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸಾಧಾರಣ ಸ್ಥಿತಿ ಇರುತ್ತದೆ. ಹಳೆಯ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಕುಟುಂಬ ಅಥವಾ ಮನೆಗೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಬಹುದು. ಮನೆ ಮರುಸಜ್ಜೆ, ದುರಸ್ತಿ ಅಥವಾ ವಾಹನ ಸಂಬಂಧಿತ ಖರ್ಚುಗಳನ್ನು ಎದುರಿಸಬೇಕಾಗಬಹುದು. ಆದಾಯದಲ್ಲಿ ಸ್ವಲ್ಪ ಹೆಚ್ಚಳ ಕಂಡು ಬರುವುದರಿಂದ ಭಯಪಡಬೇಕಾಗಿಲ್ಲ. ಆದರೆ ಅತಿಯಾದ ಖರ್ಚು ಮಾಡಿದರೆ ಹಾನಿಯಾಗಬಹುದು. ಸಾಲ ಸಂಬಂಧಿತ ನಿರ್ಧಾರಗಳನ್ನು ಇಂದೇ ಕೈಗೊಳ್ಳುವುದು ಒಳಿತು ಅಲ್ಲ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸಿನ ನಿರ್ವಹಣೆ ಮಾಡಿದರೆ ಸ್ಥಿತಿ ಸುಧಾರಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದಲ್ಲಿ ಹೊಟ್ಟೆನೋವು, ಜೀರ್ಣಕ್ರಿಯೆ ತೊಂದರೆ ಹಾಗೂ ಮಾನಸಿಕ ಒತ್ತಡ ಕಾಣಿಸಬಹುದು. ಹೆಚ್ಚು ತೈಲಯುಕ್ತ, ಖಾರದ ಆಹಾರಗಳನ್ನು ತಪ್ಪಿಸಿ. ಸಮಯಕ್ಕೆ ನೀರು ಕುಡಿಯುವುದು ಹಾಗೂ ಹಣ್ಣು ತರಕಾರಿ ಸೇವನೆ ಆರೋಗ್ಯಕ್ಕೆ ಅನುಕೂಲ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿರುವವರು ಇಂದು ವಿಶ್ರಾಂತಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಮನಸ್ಸಿನ ಅಶಾಂತಿ ನಿವಾರಣೆಗೆ ಧ್ಯಾನ, ಪ್ರಾಣಾಯಾಮ ಹಾಗೂ ಮೌನಾಭ್ಯಾಸ ಸಹಾಯಕ. ಬಿಸಿಲಿನಲ್ಲಿ ಹೆಚ್ಚು ಕಾಲ ನಿಲ್ಲಬಾರದು. ಶೀತ ಸಂಬಂಧಿತ ಸಮಸ್ಯೆ ಕಾಡಬಹುದು. ಆದ್ದರಿಂದ ಶರೀರಕ್ಕೆ ತಕ್ಕ ಬಟ್ಟೆ ಧರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮಮತೆ, ಪ್ರೀತಿ ಹಾಗೂ ಜವಾಬ್ದಾರಿಯ ಭಾವನೆ ಹೆಚ್ಚಾಗುತ್ತದೆ. ಪೋಷಕರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ವಿವಾಹಿತರಾದವರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ ಹಾಗೂ ಮನೆಗೆ ಸಂಬಂಧಿಸಿದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಸಂಗಾತಿಯ ಬೆಂಬಲದಿಂದ ನೆಮ್ಮದಿ ಸಿಗುತ್ತದೆ. ಅವಿವಾಹಿತರಿಗೆ ಇಂದು ಸಂಬಂಧಿಕರ ಮೂಲಕ ಅಥವಾ ಸ್ನೇಹಿತರ ಮೂಲಕ ಮದುವೆ ಪ್ರಸ್ತಾಪ ಬರುವ ಸಾಧ್ಯತೆ ಇದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಸಂತೋಷ ಹೆಚ್ಚಾಗುತ್ತದೆ. ಸ್ನೇಹಿತರಿಂದ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ದೊರೆಯಬಹುದು. ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಿಸುವ ದಿನ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಗಣಪತಿ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ತಾಯಿ ದೇವಿಗೆ ಪೂಜೆ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಓಂ ಬುದ್ಧಾಯ ನಮಃ ಮಂತ್ರವನ್ನು 17 ಅಥವಾ 34 ಬಾರಿ ಜಪಿಸುವುದು ಶುಭ. ಹಸಿರು ಬಣ್ಣದ ವಸ್ತ್ರ ಧರಿಸಿ ಹಸಿರು ತರಕಾರಿ ಅಥವಾ ಹಸಿರು ಹಣ್ಣು ದಾನ ಮಾಡಿದರೆ ಬುದ್ಧನ ಕೃಪೆ ದೊರೆಯುತ್ತದೆ. ಮನೆ ದೇವರ ಮುಂದೆ ದೀಪ ಹಚ್ಚುವುದು, ತುಳಸಿ ಸಸಿಗೆ ನೀರು ಹಾಕುವುದು ಇಂದಿನ ದಿನದಲ್ಲಿ ವಿಶೇಷ ಫಲಕಾರಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಭಾವನಾತ್ಮಕತೆ, ಅಂತರದೃಷ್ಟಿ ಮತ್ತು ಮಮತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಕುಟುಂಬ ಸಂಬಂಧಗಳಲ್ಲಿ ನೆಮ್ಮದಿ ಪಡೆಯುತ್ತೀರಿ. ಅದೃಷ್ಟದ ಬಣ್ಣ ಬೆಳ್ಳಿಯ ಬಣ್ಣ, ಹಾಲಿನ ಬಣ್ಣ. ಈ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಸಮತೋಲನ ತರುತ್ತದೆ. ಇಂದಿನ ದಿನ ಈ ಬಣ್ಣದ ವಸ್ತ್ರ ಧರಿಸುವುದು ಒಳಿತು. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಗೃಹ ಕಾರ್ಯ, ಆಸ್ತಿ ಸಂಬಂಧಿತ ಚರ್ಚೆ, ಕುಟುಂಬ ನಿರ್ಧಾರಗಳು ಹಾಗೂ ದೈವ ಆರಾಧನೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಪ್ರಭಾವಿ ವ್ಯಕ್ತಿತ್ವ ಮತ್ತು ನಾಯಕತ್ವದ ಶಕ್ತಿಯಿಂದ ಸುತ್ತಮುತ್ತಲಿನವರ ಮನಗೆದ್ದುಕೊಳ್ಳುವ ದಿನವಾಗಿದೆ.
ನಿಮ್ಮ ಧೈರ್ಯ, ದೃಢ ನಿರ್ಧಾರ ಮತ್ತು ಸೃಜನಶೀಲ ಚಿಂತನೆಗಳು ಉತ್ತಮ ಫಲ ನೀಡುತ್ತವೆ. ಇಂದು ನೀವು ಕೈಗೊಂಡ ಕೆಲಸಗಳಲ್ಲಿ ಪ್ರಭಾವಶೀಲತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸೂರ್ಯನ ಪ್ರಭಾವದಿಂದ ಇಂದಿನ ದಿನದಲ್ಲಿ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಹೊಳೆಯುತ್ತದೆ. ಜನರು ನಿಮ್ಮ ಸಲಹೆ, ಮಾರ್ಗದರ್ಶನ ಮತ್ತು ನಾಯಕತ್ವವನ್ನು ಸ್ವೀಕರಿಸುತ್ತಾರೆ. ಆದರೆ ಅಹಂಕಾರ, ಅತಿಯಾದ ಆತ್ಮವಿಶ್ವಾಸ ಇವುಗಳನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ. ಹೊಸ ಪರಿಚಯಗಳು, ದೊಡ್ಡವರ ಸಹಕಾರ ಹಾಗೂ ಗೌರವ ಹೆಚ್ಚುವ ಸಂದರ್ಭವಿದೆ. ಕಲೆ, ಸಾಹಿತ್ಯ, ರಾಜಕೀಯ, ಆಡಳಿತ ಸಂಬಂಧಿತ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇದು ಯಶಸ್ಸಿನ ದಿನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಯಶಸ್ವಿಯಾಗುತ್ತವೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ, ಸಹೋದ್ಯೋಗಿಗಳ ಗೌರವ ದೊರೆಯುವ ಸಾಧ್ಯತೆ ಇದೆ. ಮುಖ್ಯ ಸಭೆಗಳಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತದೆ. ಹೊಸ ಹುದ್ದೆ, ಹೊಸ ಜವಾಬ್ದಾರಿ ಅಥವಾ ವೃತ್ತಿಯಲ್ಲಿ ಏರಿಕೆಯ ಸಾಧ್ಯತೆ ಇದೆ. ಕೆಲವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮ ಫಲ ದೊರೆಯಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಲಭ್ಯವಾಗುತ್ತವೆ. ಉದ್ಯಮಿಗಳಿಗೆ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಒಪ್ಪಂದಗಳು ಹಾಗೂ ಹೊಸ ಗ್ರಾಹಕರ ಸಂಪರ್ಕಗಳಿಂದ ಲಾಭವಾಗುತ್ತದೆ. ವಿದೇಶಿ ಸಂಪರ್ಕಗಳಿಂದಲೂ ಲಾಭ ಸಿಗುವ ಅವಕಾಶವಿದೆ. ಹೂಡಿಕೆಯಲ್ಲಿ ಧೈರ್ಯ, ಆದರೆ ಲೆಕ್ಕಾಚಾರದಿಂದ ನಡೆದುಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲಾಭದ ಸೂಚನೆಗಳಿವೆ. ಹಳೆಯ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಲಾಭ, ಆಸ್ತಿಪಾಸ್ತಿ ವಿಚಾರದಲ್ಲಿ ಉತ್ತಮ ಸುದ್ದಿ ಬರಬಹುದು. ಹೊಸ ಹೂಡಿಕೆಗಳನ್ನು ಆಲೋಚಿಸಬಹುದು, ಆದರೆ ಹಿರಿಯರ ಸಲಹೆಯ ಮೇರೆಗೆ ನಿರ್ಧಾರ ಕೈಗೊಳ್ಳುವುದು ಒಳಿತು. ಅನಗತ್ಯ ವೆಚ್ಚಗಳನ್ನು ತಪ್ಪಿಸಬೇಕು. ಕುಟುಂಬದ ಅವಶ್ಯಕತೆಗಳಿಗೆ ಹಣ ಖರ್ಚಾಗಬಹುದು. ಸರ್ಕಾರಿ ವ್ಯವಹಾರಗಳಲ್ಲಿ ಅಥವಾ ಬ್ಯಾಂಕ್ ವ್ಯವಹಾರಗಳಲ್ಲಿ ಯಶಸ್ಸು ಕಾಣಬಹುದು. ಬಂಗಾರ, ಆಸ್ತಿ, ಭೂಮಿ ಹೂಡಿಕೆಗಳಲ್ಲಿ ಲಾಭದ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸಾಮಾನ್ಯವಾಗಿ ಚೇತರಿಕೆಯ ಸ್ಥಿತಿ ಇರುತ್ತದೆ. ಆದರೆ ಅತಿಯಾದ ಚಟುವಟಿಕೆ, ಒತ್ತಡದಿಂದ ದೇಹದಣಿವು ಕಾಣಿಸಬಹುದು. ತಲೆನೋವು, ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಹೆಚ್ಚು ಎಚ್ಚರಿಕೆ ಅಗತ್ಯ. ಸೂರ್ಯನ ಪ್ರಭಾವದಿಂದ ದೇಹದಲ್ಲಿ ಬಿಸಿನಿ ಹೆಚ್ಚಾಗಬಹುದು. ಹೆಚ್ಚು ನೀರು ಕುಡಿಯುವುದು, ಹಸಿರು ತರಕಾರಿ ಸೇವನೆ ಹಾಗೂ ತಂಪಾದ ಆಹಾರ ತೆಗೆದುಕೊಳ್ಳುವುದು ಉತ್ತಮ. ಯೋಗ, ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮಸಾಜ್, ಸೂರ್ಯ ನಮಸ್ಕಾರ ಹಾಗೂ ಪ್ರಾತಃ ಕಾಲದ ಸೂರ್ಯೋದಯದಲ್ಲಿ ಧ್ಯಾನ ಆರೋಗ್ಯಕ್ಕೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗೌರವ, ಪ್ರೀತಿ ಹಾಗೂ ಆತ್ಮೀಯತೆ ಹೆಚ್ಚಾಗುತ್ತದೆ. ಹಿರಿಯರೊಂದಿಗೆ ಮಾತುಕತೆ, ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳು ಕಳೆಯಬಹುದು. ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಪ್ರಾಮುಖ್ಯತೆ ಸಿಗುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪ್ರೀತಿಯ ಸಂವಾದ, ಸಹಕಾರ ಹಾಗೂ ಉತ್ತಮ ಸಮಯ ಕಳೆಯುವ ಅವಕಾಶವಿದೆ. ನಿಮ್ಮ ಪ್ರೀತಿ, ಆತ್ಮೀಯತೆ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಕುಟುಂಬದ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಇಂದು ಸೂಕ್ತ ಸಮಯ. ಬಂಧುಗಳೊಂದಿಗೆ ಸ್ನೇಹ, ಮಿತ್ರರೊಂದಿಗೆ ಆಪ್ತ ಸಂಬಂಧ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದು ಸೂರ್ಯನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡುವುದು ಉತ್ತಮ. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 12 ಅಥವಾ 24 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀರಿನ ಅರ್ಘ್ಯ ನೀಡಿ ಪ್ರಾರ್ಥನೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಬಡವರಿಗೆ ಗೋಧಿ, ಕೆಂಪು ಬಟ್ಟೆ, ಜೇನು ಅಥವಾ ಗೋಧಿ ಉತ್ಪನ್ನ ದಾನ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರಭಾವದ ಸಂಕೇತ. ಇದು ನಾಯಕತ್ವ, ಧೈರ್ಯ ಹಾಗೂ ಸ್ವಾಭಿಮಾನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಶ್ರೇಷ್ಠ ಸಾಧನೆ ಮಾಡುತ್ತೀರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಧೈರ್ಯ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ. ಕೆಂಪು ಬಟ್ಟೆ ಧರಿಸುವುದು ಅಥವಾ ಕೆಂಪು ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11. ಈ ಸಮಯದಲ್ಲಿ ಪೂಜೆ, ವ್ಯವಹಾರ, ಸಭೆಗಳು ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವುದು ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಹಾಗೂ ಪ್ರಭಾವ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಸೂಕ್ಷ್ಮ ಪರಿಶೀಲನೆ, ತಾರ್ಕಿಕ ಚಿಂತನೆ ಮತ್ತು ಶಿಸ್ತಿನ ಕೆಲಸದ ಮೂಲಕ ಯಶಸ್ಸನ್ನು ಕಾಣುವ ದಿನವಾಗಿದೆ. ನಿಮ್ಮ ಸ್ವಭಾವದ ಗುಣಗಳಾದ ನಿಖರತೆ, ಜವಾಬ್ದಾರಿ ಮತ್ತು ಸೇವಾಭಾವವು ಇಂದು ಉತ್ತಮ ಫಲ ನೀಡಲಿವೆ. ಬುಧವಾರದ ಬುದ್ಧನ ಪ್ರಭಾವದಿಂದ ಬುದ್ಧಿವಂತಿಕೆ, ವ್ಯವಹಾರಿಕ ಚಾತುರ್ಯ ಹಾಗೂ ಮಾತಿನ ಚಾಣಾಕ್ಷತೆ ಬೆಳೆಯುತ್ತದೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನು ಕಂಡುಹಿಡಿಯುವ, ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸುವ
ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸುವ ದಿನವಿದು. ನಿಮ್ಮ ಗಮನಶಕ್ತಿ ಹಾಗೂ ಸಣ್ಣ ವಿಷಯಗಳ ಮೇಲಿನ ಕಾಳಜಿ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಆದರೂ ಅತಿಯಾದ ಕಾಳಜಿ ಅಥವಾ ಆತಂಕದಿಂದ ಮನಸ್ಸಿನಲ್ಲಿ ಅಶಾಂತಿ ಮೂಡುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸೂಕ್ಷ್ಮ ವಿಚಾರಗಳಲ್ಲಿ ನಿಮ್ಮ ಗಮನ ಹರಿಸುವ ಗುಣವು ಹಿರಿಯರ ಮೆಚ್ಚುಗೆ ಪಡೆಯುತ್ತದೆ. ಲೆಕ್ಕಪತ್ರ, ದಾಖಲೆಗಳು, ವರದಿಗಳು ಮುಂತಾದ ಕಾರ್ಯಗಳಲ್ಲಿ ನಿಖರತೆಯಿಂದ ಕೆಲಸ ಮಾಡಿದರೆ ನಿಮ್ಮ ಹೆಸರಿನಲ್ಲಿ ಉತ್ತಮ ಅಭಿಪ್ರಾಯ ಮೂಡುತ್ತದೆ. ಕೆಲವರಿಗೆ ಕೆಲಸದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಬರಬಹುದು. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸಂದರ್ಶನದಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ಆದರೆ ಆತ್ಮವಿಶ್ವಾಸದೊಂದಿಗೆ ಮಾತನಾಡುವುದು ಮುಖ್ಯ. ತಾಂತ್ರಿಕ ಜ್ಞಾನ ಹಾಗೂ ನಿಷ್ಠೆಯು ಫಲ ನೀಡುತ್ತದೆ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಹೂಡಿಕೆಗಳ ಲೆಕ್ಕ ಮತ್ತು ಹಣದ ಹರಿವು ನಿಯಂತ್ರಣ ಪ್ರಮುಖ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲಾ ವಿವರಗಳನ್ನು ಸರಿಯಾಗಿ ಪರಿಶೀಲಿಸುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಾಮಾನ್ಯವಾಗಿ ಸ್ಥಿರವಾಗಿದೆ. ಹಳೆಯ ಬಾಕಿಗಳು ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶೀಲನೆಯು ಹಣಕಾಸಿನಲ್ಲಿ ಅನಗತ್ಯ ನಷ್ಟವನ್ನು ತಪ್ಪಿಸುತ್ತದೆ. ಆದರೆ ಇಂದು ಅತಿಯಾದ ಖರ್ಚು ಅಥವಾ ಹೂಡಿಕೆಗಳನ್ನು ಮಾಡಲು ಶ್ರೇಷ್ಠ ದಿನವಲ್ಲ. ಅನಿರೀಕ್ಷಿತವಾಗಿ ಕುಟುಂಬ ಅಥವಾ ಆರೋಗ್ಯಕ್ಕಾಗಿ ಖರ್ಚಾಗಬಹುದು. ಸಾಲ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಬುದ್ಧನ ಪ್ರಭಾವದಿಂದ ಹಣಕಾಸು ಲೆಕ್ಕಾಚಾರದಲ್ಲಿ ಜಾಣ್ಮೆ ತೋರಿದರೆ ದೀರ್ಘಾವಧಿಯಲ್ಲಿ ಲಾಭವಾಗುತ್ತದೆ. ಹಿರಿಯರ ಸಲಹೆ ಪಡೆಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹೊಟ್ಟೆ ನೋವು, ಜೀರ್ಣಕ್ರಿಯೆ ತೊಂದರೆ, ಅಜೀರ್ಣ ಮತ್ತು ಚರ್ಮ ಸಂಬಂಧಿತ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ ಪಾಲನೆ ಮುಖ್ಯ. ಅತಿಯಾದ ಚಿಂತೆ, ಆತಂಕದಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಮನಸ್ಸಿಗೆ ವಿಶ್ರಾಂತಿ ನೀಡಲು ಯೋಗ, ಪ್ರಾಣಾಯಾಮ, ಧ್ಯಾನ ಅವಶ್ಯಕ. ಹೆಚ್ಚು ಸಮಯ ಕುಳಿತಿದ್ದರೆ ಬೆನ್ನು ನೋವು ಅಥವಾ ಮೈ ಒತ್ತಡ ಹೆಚ್ಚಾಗಬಹುದು. ಸಮಯಕ್ಕೆ ನಿದ್ರೆ ಮಾಡಿ. ಆರೋಗ್ಯದಲ್ಲಿ ಸಮತೋಲನ ಕಾಪಾಡಲು ಹಸಿರು ತರಕಾರಿ, ಹಣ್ಣುಗಳ ಸೇವನೆ ಹಾಗೂ ನೀರಿನ ಸೇವನೆ ಹೆಚ್ಚಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಾಮಾನ್ಯವಾಗಿ ಸಮಾಧಾನಕರ ವಾತಾವರಣವಿದೆ. ಆದರೆ ಮಾತಿನಲ್ಲಿ ತೀಕ್ಷ್ಣತೆ ತೋರಿಸಿದರೆ ಅಲ್ಪ ಅಸಮಾಧಾನ ಉಂಟಾಗಬಹುದು. ಆದ್ದರಿಂದ ಮಿತವಚನ ಮುಖ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಸಹಾನುಭೂತಿ, ಗೌರವದಿಂದ ನಡೆದುಕೊಂಡರೆ ಸಂಬಂಧಗಳು ಬಲವಾಗುತ್ತವೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಕುಟುಂಬದ ಸದಸ್ಯರ ಆರೋಗ್ಯ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಹಿರಿಯರೊಂದಿಗೆ ಸಮಯ ಕಳೆಯುವುದು, ಅವರ ಸಲಹೆ ಪಡೆಯುವುದು ಶುಭಕರ. ಮಿತ್ರರಿಂದ ಸಹಕಾರ ಹಾಗೂ ಬೆಂಬಲ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಸೂಕ್ತ. ಗಣಪತಿ ದೇವರ ಪೂಜೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಬುದ್ಧನ ಮಂತ್ರ ಜಪ ಶುಭ ಫಲ ನೀಡುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 17, 34 ಅಥವಾ 51 ಬಾರಿ ಜಪಿಸಿ. ಹಸಿರು ಹಣ್ಣು, ಹಸಿರು ಬಟ್ಟೆ ಅಥವಾ ಹಸಿರು ತರಕಾರಿ ದಾನ ಮಾಡುವುದರಿಂದ ಬುದ್ಧನ ಕೃಪೆ ದೊರೆಯುತ್ತದೆ. ತುಳಸಿ ಸಸಿಗೆ ನೀರು ಹಾಕುವುದು, ಗಣಪತಿಗೆ ದುರ್ವ ಅರ್ಪಿಸುವುದು ಹಾಗೂ ಬುಧನ ಆರಾಧನೆ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧನ ಶಕ್ತಿ ಪ್ರತೀಕ. ಇದು ತಾರ್ಕಿಕತೆ, ಸೂಕ್ಷ್ಮ ಪರಿಶೀಲನೆ ಮತ್ತು ಬುದ್ಧಿವೈಭವವನ್ನು ಸೂಚಿಸುತ್ತದೆ. ಇದರ ಬಳಕೆಯಿಂದ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ತಾಜಾತನ, ಆರೋಗ್ಯ ಮತ್ತು ಬೆಳವಣಿಗೆಗೆ ಸಂಕೇತ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 11:45 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ವ್ಯವಹಾರಗಳು, ಕುಟುಂಬ ನಿರ್ಧಾರಗಳು ಹಾಗೂ ಸಂವಾದಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ಕಲಾತ್ಮಕ ಚಿಂತನೆಗಳಿಂದ ತಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವ ದಿನವಾಗಿದೆ. ನಿಮ್ಮ ಒಳಗಿನ ನೈಸರ್ಗಿಕ ಸೌಹಾರ್ದತೆ, ನ್ಯಾಯಬುದ್ಧಿ ಮತ್ತು ಸಹನಶೀಲತೆ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ತಾಳ್ಮೆಯಿಂದ ನಿರ್ಧಾರ ಕೈಗೊಂಡರೆ ಇಂದಿನ ದಿನ ಯಶಸ್ವಿಯಾಗುತ್ತದೆ. ಇಂದು ಹೊಸ ಸ್ನೇಹಿತರು, ಸಹಕರಿಸುವವರ ಸಹಾಯ ಮತ್ತು ಸಾಮಾಜಿಕ ವಲಯದಲ್ಲಿ ಹೆಸರು ಮಾಡುವ ಅವಕಾಶವಿದೆ. ಬುಧವಾರದ ಬುದ್ಧನ ಪ್ರಭಾವದಿಂದ ಸಂವಹನ, ವಾಗ್ಮಿತ್ವ ಹಾಗೂ ತಾರ್ಕಿಕತೆಯಲ್ಲಿ ಬಲ ಹೆಚ್ಚಿರುತ್ತದೆ. ಕಾನೂನು, ಲೆಕ್ಕಪತ್ರ, ಒಪ್ಪಂದ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ವಿಶೇಷ ಫಲ ದೊರೆಯುವ ಸೂಚನೆಗಳಿವೆ. ಕಳೆದ ದಿನಗಳಲ್ಲಿ ಎದುರಿಸಿದ ಗೊಂದಲಗಳು ಇಂದಿನ ದಿನದಲ್ಲಿ ಪರಿಹಾರ ಕಂಡುಕೊಳ್ಳಬಹುದು.
ಸಂವಾದ ಮತ್ತು ಸಮತೋಲನದ ಮೂಲಕ ಸಂಬಂಧಗಳಲ್ಲಿ ನವಚೈತನ್ಯ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ನಿಖರ ನಿರ್ವಹಣಾ ಶಕ್ತಿ ಮತ್ತು ತಂತ್ರಜ್ಞಾನದಲ್ಲಿ ತೋರಿದ ಚಾಣಾಕ್ಷತನದಿಂದ ಯಶಸ್ಸು ದೊರೆಯುತ್ತದೆ. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ. ಹಿರಿಯರಿಂದ ಮೆಚ್ಚುಗೆ, ಹೊಸ ಕೆಲಸದ ಜವಾಬ್ದಾರಿ ಮತ್ತು ಪ್ರೋತ್ಸಾಹದ ಅವಕಾಶ ಸಿಗಬಹುದು. ಹೊಸ ಉದ್ಯೋಗವನ್ನು ಬಯಸುವವರಿಗೆ ಇಂದಿನ ದಿನದಲ್ಲಿ ಸಂದರ್ಶನಗಳಿಂದ ಶುಭ ಫಲ ದೊರೆಯಬಹುದು. ಕಾನೂನು, ಬ್ಯಾಂಕಿಂಗ್, ಹಣಕಾಸು, ಮಾಧ್ಯಮ ಮತ್ತು ಕಲಾಕ್ಷೇತ್ರದವರಿಗೆ ಉತ್ತಮ ಸಾಧನೆ ಸಾಧ್ಯ. ಉದ್ಯಮಿಗಳಿಗೆ ಹೊಸ ವ್ಯವಹಾರ ಒಪ್ಪಂದಗಳು, ಪಾಲುದಾರಿಕೆಗಳು ಹಾಗೂ ಹಳೆಯ ಬಾಕಿ ಹಣ ವಾಪಸು ಪಡೆಯುವ ಅವಕಾಶವಿದೆ. ಆದರೆ ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಅಗತ್ಯ. ಆದಾಯ ಉತ್ತಮವಾಗಿದ್ದರೂ ಅತಿಯಾದ ಖರ್ಚು, ವಿಶೇಷವಾಗಿ ವೈಯಕ್ತಿಕ ಹವ್ಯಾಸಗಳು ಮತ್ತು ಕುಟುಂಬದ ಅವಶ್ಯಕತೆಗಳಲ್ಲಿ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಭೂಮಿ, ಆಸ್ತಿ ಅಥವಾ ಚಿನ್ನದ ವ್ಯವಹಾರದಲ್ಲಿ ಉತ್ತಮ ಫಲ. ಆದರೆ ತುರ್ತು ನಿರ್ಧಾರದಲ್ಲಿ ಹಣ ಹೂಡುವುದನ್ನು ತಪ್ಪಿಸಬೇಕು. ಸಾಲ ನೀಡುವ ಅಥವಾ ಪಡೆಯುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆ ಪಡೆದು ಹಣಕಾಸನ್ನು ನಿರ್ವಹಿಸುವುದರಿಂದ ಶುಭ ಫಲ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸುಧಾರಣೆ ಇದ್ದರೂ ತಲೆನೋವು, ತೂಕದ ಒತ್ತಡ, ತಿನ್ನುವಿಕೆಯ ಅಸಮತೋಲನದಿಂದ ಹೊಟ್ಟೆ ತೊಂದರೆ ಕಾಣಿಸಬಹುದು. ಸಮಯಕ್ಕೆ ಆಹಾರ ಸೇವನೆ ಹಾಗೂ ಹಗುರವಾದ ಆಹಾರ ಸೇವಿಸುವುದು ಒಳಿತು. ಮಾನಸಿಕ ಒತ್ತಡ, ಆತಂಕ, ಚಿಂತೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇದನ್ನು ತಗ್ಗಿಸಲು ಧ್ಯಾನ, ಯೋಗಾಭ್ಯಾಸ ಹಾಗೂ ಹಸಿರು ಪ್ರಕೃತಿ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದು ಉತ್ತಮ. ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಣ್ಣು ನೋವು, ಕಂಠ ಸಂಬಂಧಿತ ತೊಂದರೆಗಳು ಕಾಣಬಹುದಾದ ಕಾರಣ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ನಿಮ್ಮ ವಾಕ್ಚಾತುರ್ಯವು ಸಂಬಂಧಗಳನ್ನು ನಯವಾಗಿ ಕಾಪಾಡಲು ನೆರವಾಗುತ್ತದೆ. ಹಿರಿಯರೊಂದಿಗೆ ಆಪ್ತ ಸಂವಾದ, ಮಕ್ಕಳ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡುವುದು ಮುಖ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಸಹಕಾರ ಹಾಗೂ ಪ್ರೀತಿ ಹೆಚ್ಚಾಗುವ ಸಮಯ. ಬಿಕ್ಕಟ್ಟಿನ ವಿಷಯಗಳು ಇದ್ದರೂ ಶಾಂತ ಚರ್ಚೆಯಿಂದ ಪರಿಹಾರ ಕಂಡುಕೊಳ್ಳಬಹುದು. ಅವಿವಾಹಿತರಿಗಾಗಿ ಸ್ನೇಹದ ವಲಯದಲ್ಲಿ ಹೊಸ ಪರಿಚಯ, ಪ್ರೀತಿಯ ಆರಂಭದ ಸೂಚನೆ ಇದೆ. ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ಗಣಪತಿ ದೇವರ ಪೂಜೆ, ಬುದ್ಧನ ಮಂತ್ರ ಜಪ ಹಾಗೂ ಹಸಿರು ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಅತ್ಯಂತ ಶುಭಕಾರಿಯಾಗಿದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 17 ಅಥವಾ 34 ಬಾರಿ ಜಪಿಸುವುದರಿಂದ ಬುದ್ಧನ ಕೃಪೆ ದೊರೆಯುತ್ತದೆ. ತುಳಸಿ ಸಸಿಗೆ ನೀರು ಹಾಕುವುದು, ಹಸಿರು ಬಣ್ಣದ ಹೂವನ್ನು ಗಣೇಶನಿಗೆ ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 6. ಇದು ಸಮತೋಲನ, ಸೌಂದರ್ಯ, ಕುಟುಂಬ ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತ. ಇಂದಿನ ದಿನದಲ್ಲಿ ಈ ಸಂಖ್ಯೆಯ ಪ್ರಭಾವದಿಂದ ಸಂಬಂಧಗಳಲ್ಲಿ ನೆಮ್ಮದಿ ಹಾಗೂ ಪ್ರೀತಿ ಬೆಳೆಯುತ್ತದೆ. ಅದೃಷ್ಟದ ಬಣ್ಣ ಹಸಿರು ಮತ್ತು ಗುಲಾಬಿ. ಹಸಿರು ಬಣ್ಣ ಶಾಂತಿ, ಬೆಳವಣಿಗೆಗೆ ಸಂಕೇತ. ಗುಲಾಬಿ ಬಣ್ಣ ಪ್ರೀತಿ, ಆಕರ್ಷಣೆ ಮತ್ತು ಸ್ನೇಹಕ್ಕೆ ಸಂಕೇತ. ಈ ಬಣ್ಣಗಳನ್ನು ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ವೃತ್ತಿ ಸಂಬಂಧಿತ ತೀರ್ಮಾನಗಳು, ಹಣಕಾಸಿನ ವ್ಯವಹಾರಗಳು ಮತ್ತು ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ವೇಳೆಯಲ್ಲಿ ನಿಮ್ಮ ಮನಸ್ಸಿನ ಸಮತೋಲನ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀವ್ರ ಚಿಂತನೆ, ಆಳವಾದ ನಿರ್ಧಾರ ಸಾಮರ್ಥ್ಯ ಹಾಗೂ ಗಂಭೀರ ದೃಷ್ಟಿಕೋನದಿಂದ ತಮ್ಮ ದಿನವನ್ನು ಸಾಗಿಸುವ ಸಾಧ್ಯತೆ ಇದೆ. ನಿಮ್ಮ ಒಳಗುಣಗಳಾದ ದೃಢ ಸಂಕಲ್ಪ, ಆಂತರಿಕ ಶಕ್ತಿ ಹಾಗೂ ಬಲವಾದ ಮನೋಬಲವು ಇಂದಿನ ಅಡೆತಡೆಗಳನ್ನು ಎದುರಿಸಲು ನೆರವಾಗುತ್ತವೆ. ಆದರೆ ರಹಸ್ಯಮಯ ಸ್ವಭಾವ ಹಾಗೂ ಅತಿಯಾದ ಅನುಮಾನ ಪ್ರವೃತ್ತಿ ಕೆಲವೊಮ್ಮೆ ಸಂಬಂಧಗಳಲ್ಲಿ ಚಿಕ್ಕೋದವನ್ನು ಉಂಟು ಮಾಡಬಹುದು. ಇಂದಿನ ದಿನದಲ್ಲಿ ಹಳೆಯ ವಿಷಯಗಳ ಮರುಪರಿಶೀಲನೆ, ದೀರ್ಘಕಾಲದ ಯೋಜನೆಗಳಿಗೆ ರೂಪುರೇಷೆ ಸಿದ್ಧಪಡಿಸುವುದು ಹಾಗೂ ವೈಯಕ್ತಿಕ ಬದುಕಿನಲ್ಲಿ ತೀರ್ಮಾನ ಕೈಗೊಳ್ಳಲು ಸಮಯ ಸೂಕ್ತವಾಗಿದೆ. ಬುಧವಾರದ ಬುದ್ಧನ ಪ್ರಭಾವದಿಂದ ತಾರ್ಕಿಕ ಚಿಂತನೆ ಮತ್ತು ಮಾತಿನ ಶಕ್ತಿ ನಿಮಗೆ ಅನುಕೂಲಕರವಾಗಿರುತ್ತದೆ. ಇಂದಿನ ದಿನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚು, ಆದರೆ ಅತಿಯಾದ ಕೋಪ ಅಥವಾ ತುರ್ತು ನಿರ್ಧಾರಗಳನ್ನು ತಾಳ್ಮೆಯಿಂದ ನಿಭಾಯಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಹೆಚ್ಚು ಒತ್ತಡದ ಕೆಲಸಗಳಿರಬಹುದು. ಆದರೆ ನಿಮ್ಮ ನಿಯಂತ್ರಿತ ಶೈಲಿ ಹಾಗೂ ತಂತ್ರಜ್ಞಾನ ಬಳಕೆ ಮಾಡುವ ಸಾಮರ್ಥ್ಯದಿಂದ ಉತ್ತಮ ಫಲ ಸಿಗುತ್ತದೆ.
ಕೆಲವರಿಗೆ ಹಳೆಯ ಅಡಚಣೆಗಳಿಂದ ಮುಕ್ತಿ ದೊರೆಯುತ್ತದೆ. ಅಧಿಕಾರಿಗಳ ಗಮನದಲ್ಲಿ ನಿಮ್ಮ ಕಾರ್ಯಶೈಲಿ ಮೆಚ್ಚುಗೆ ಪಡೆಯುತ್ತದೆ. ಹೊಸ ಪ್ರಾಜೆಕ್ಟ್ಗಳಿಗೆ ಸಂಬಂಧಿಸಿದ ಪ್ರಮುಖ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಾಮುಖ್ಯತೆಯಿಂದ ಪರಿಗಣಿಸಲ್ಪಡುತ್ತದೆ. ಉದ್ಯಮಿಗಳಿಗಾಗಿ ಇಂದು ಪಾಲುದಾರಿಕೆ, ಹೊಸ ಹೂಡಿಕೆದಾರರ ಸಂಪರ್ಕ ಹಾಗೂ ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಚರ್ಚೆಗಳು ನಡೆಯಬಹುದು. ದಾಖಲೆಗಳಲ್ಲಿ ಸೂಕ್ಷ್ಮತೆ ತೋರಿಸಬೇಕಾಗಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ನಿರೀಕ್ಷಿತ ಮಾಹಿತಿಗಳನ್ನು ಪಡೆಯಬಹುದು. ಸಂದರ್ಶನ ಅಥವಾ ಚರ್ಚೆಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಸ್ಪಷ್ಟವಾಗಿ ತೋರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭದ ನಿರೀಕ್ಷೆ ಇದೆ, ಆದರೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ಖರ್ಚು ತಪ್ಪಿಸಲಾಗದಂತಿರಬಹುದು. ಹೂಡಿಕೆ ಮಾಡುವ ಮುನ್ನ ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಪಡೆಯುವುದು ಒಳಿತು. ಆಕಸ್ಮಿಕ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಚಿನ್ನ ಅಥವಾ ಭೂಮಿ ಸಂಬಂಧಿತ ವಿಚಾರಗಳಲ್ಲಿ ಚಿಂತನೆ ಮಾಡಬಹುದು, ಆದರೆ ತುರ್ತು ತೀರ್ಮಾನ ಬೇಡ. ಬುದ್ಧನ ಪ್ರಭಾವದಿಂದ ಲೆಕ್ಕಾಚಾರದಲ್ಲಿ ನಿಮ್ಮ ಸೂಕ್ಷ್ಮ ದೃಷ್ಟಿ ನೆರವಾಗುತ್ತದೆ. ವಿದೇಶ ಸಂಬಂಧಿತ ಹಣಕಾಸು ವ್ಯವಹಾರಗಳಲ್ಲಿ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಅಲ್ಪ ಶ್ರಮ ಹಾಗೂ ಒತ್ತಡದಿಂದ ತಲೆನೋವು, ಹೊಟ್ಟೆ ಸಮಸ್ಯೆ ಅಥವಾ ನಿದ್ರೆ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಶಾಂತ ಜೀವನ ಶೈಲಿ ಪಾಲನೆ ಅಗತ್ಯ. ಹೆಚ್ಚು ನೀರು ಕುಡಿಯುವುದು, ಸಮಯಕ್ಕೆ ಆಹಾರ ಸೇವನೆ ಮತ್ತು ಹಣ್ಣು ತರಕಾರಿಗಳ ಬಳಕೆ ಆರೋಗ್ಯಕ್ಕೆ ಉತ್ತಮ. ಅತಿಯಾದ ಕಾಫಿ ಅಥವಾ ಮಸಾಲೆ ಆಹಾರ ತಪ್ಪಿಸುವುದು ಒಳಿತು. ಮಾನಸಿಕ ಒತ್ತಡದಿಂದ ದೂರವಿರಲು ಧ್ಯಾನ, ಯೋಗಾಭ್ಯಾಸ, ಪ್ರಾಣಾಯಾಮ ಅತ್ಯುತ್ತಮ. ಮಂಗಳ ಗ್ರಹನ ಪ್ರಭಾವದಿಂದ ಕೋಪ ನಿಯಂತ್ರಣದಲ್ಲಿರಬೇಕು, ಇಲ್ಲವಾದರೆ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರವಾದ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಮಾತುಕತೆ ನಡೆಸುವಾಗ ಗೌರವದಿಂದ ವರ್ತಿಸಬೇಕು. ಪತ್ನಿ ಪತಿಯೊಂದಿಗೆ ಆತ್ಮೀಯ ಸಂವಾದಗಳು ನಡೆಯುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯ ಬೆಂಬಲ, ಪ್ರೀತಿ ಮತ್ತು ಸಹಕಾರವು ಇಂದು ಉನ್ನತ ಮಟ್ಟದಲ್ಲಿರುತ್ತದೆ. ಪ್ರೇಮಿಗಳಲ್ಲಿ ಸಣ್ಣ ಅಭಿಪ್ರಾಯ ಭಿನ್ನತೆಗಳಿದ್ದರೂ ಪರಸ್ಪರ ಗೌರವದಿಂದ ಸಮಸ್ಯೆ ಪರಿಹಾರವಾಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಸಂತೋಷದಾಯಕ. ಸಂಬಂಧಿಕರಿಂದ ಸಂತಸದ ಸುದ್ದಿಯೂ ಬರಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಮಂಗಳ ಹಾಗೂ ಬುದ್ಧನ ಪ್ರಭಾವವನ್ನು ಸಮತೋಲನಗೊಳಿಸಲು ಶಾಂತಿ ಪಠಣ, ಧ್ಯಾನ ಹಾಗೂ ದೇವರ ಸ್ಮರಣೆ ಉತ್ತಮ. ಓಂ ಕೇತುಂ ಕೃಣ್ವನ್ನ ಕೇತವೇ ಪೇಶೋ ಮರಿಯ ಅಪೇಶಸೆ ಸಮುಷದ್ ಬೆರಜಾಯತಃ ಎಂಬ ಮಂತ್ರವನ್ನು 21 ಅಥವಾ 42 ಬಾರಿ ಜಪಿಸುವುದು ಉತ್ತಮ. ನಾಗದೇವರಿಗೆ ಪ್ರಾರ್ಥನೆ ಮಾಡುವುದು, ನೀರಿನ ಹಾವುಗಳಿಗೆ ಹಾಲು ಹಾಕುವುದು ಅಥವಾ ಕೆಂಪು ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ಶುಭ. ಹಸಿರು ತರಕಾರಿ ಅಥವಾ ಕೆಂಪು ಬಟ್ಟೆ ದಾನ ಮಾಡಿದರೆ ಗ್ರಹದೋಷ ಶಮನವಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಮಂಗಳನ ಪ್ರಭಾವವನ್ನು ತೋರಿಸುತ್ತದೆ. ಧೈರ್ಯ, ತಾಳ್ಮೆ ಹಾಗೂ ಶಕ್ತಿಯನ್ನು ಪ್ರತಿನಿಧಿಸುವ ಈ ಸಂಖ್ಯೆಯ ಶಕ್ತಿ ನಿಮಗೆ ಮುಂದುವರಿಯುವ ಸಾಮರ್ಥ್ಯ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಶಕ್ತಿ ಮತ್ತು ಚೈತನ್ಯಕ್ಕೆ ಸಂಕೇತ. ಕೆಂಪು ಬಟ್ಟೆ ಧರಿಸುವುದು, ಕೆಂಪು ಹೂವಿನ ಬಳಕೆ ಶುಭಕರ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ಸಂಜೆ 5:00. ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು, ಚರ್ಚೆಗಳು ಹಾಗೂ ದೇವತಾ ಪೂಜೆ ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆ ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜ್ಞಾನ, ಬುದ್ಧಿವೈಭವ ಹಾಗೂ ಆಶಾವಾದದಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ಗುರುಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕತೆ, ಧರ್ಮಚಿಂತನೆ ಮತ್ತು ನ್ಯಾಯಬುದ್ಧಿ ಹೆಚ್ಚಾಗುತ್ತದೆ. ನಿಮ್ಮ ತೀರ್ಮಾನಗಳಲ್ಲಿ ನೈತಿಕತೆ ಮತ್ತು ಧೈರ್ಯ ಸ್ಪಷ್ಟವಾಗುತ್ತದೆ. ನೀವು ಇತರರಿಗೆ ಮಾರ್ಗದರ್ಶನ ನೀಡುವ ಸುತ್ತಲಿನವರಲ್ಲಿ ಧೈರ್ಯ ತುಂಬುವ ದಿನವಿದು. ಹೊಸ ಜ್ಞಾನವನ್ನು ಅರಿಯುವ ಪುಸ್ತಕ ಅಧ್ಯಯನ, ಗುರುಜನರ ಸಲಹೆ ಪಡೆಯುವ ಸಂದರ್ಭ ಸಿಗುತ್ತದೆ. ದೀರ್ಘಾವಧಿಯ ಯೋಜನೆಗಳಿಗೆ ಇಂದು ಮಾಡಿದ ಪ್ರಾರಂಭ ಶ್ರೇಷ್ಠ ಫಲ ನೀಡಬಹುದು. ನಿಮ್ಮ ಮಾತುಗಳಿಗೆ ತೂಕವಿದ್ದು ಸುತ್ತಲಿನವರು ನಿಮ್ಮನ್ನು ಗೌರವದಿಂದ ಆಲಿಸುವರು. ಬುಧವಾರದ ಬುದ್ಧನ ಪ್ರಭಾವದಿಂದ ಸಂವಹನದಲ್ಲಿ ಚಾತುರ್ಯ, ವಾಗ್ಮಿತ್ವ ಹಾಗೂ ನಿರ್ಧಾರ ಸಾಮರ್ಥ್ಯ ಹೆಚ್ಚುತ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರ ಕೈಗೊಳ್ಳದಂತೆ ಎಚ್ಚರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹಿರಿಯರ ಮೆಚ್ಚುಗೆ, ಹೊಸ ಕಾರ್ಯದ ಜವಾಬ್ದಾರಿ ಹಾಗೂ ಉತ್ತಮ ಅವಕಾಶಗಳ ಯೋಗವಿದೆ. ಸರ್ಕಾರಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಫಲ ದೊರೆಯಬಹುದು. ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯ ಫಲವಾಗಿ ಶ್ರೇಯಸ್ಸು ಲಭಿಸುತ್ತದೆ.
ವಿದೇಶ ವ್ಯವಹಾರ, ಉನ್ನತ ಶಿಕ್ಷಣ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಮಹತ್ವದ ಸುದ್ದಿ ಬರಬಹುದು. ಸಹೋದ್ಯೋಗಿಗಳ ಸಹಕಾರ ದೊರೆತು ಕೆಲಸ ಸುಗಮವಾಗುತ್ತದೆ. ಉದ್ಯಮಿಗಳಿಗೆ ಇಂದು ವಿದೇಶಿ ಗ್ರಾಹಕರೊಂದಿಗೆ ಅಥವಾ ದೊಡ್ಡ ವ್ಯಾಪಾರಿಗಳೊಂದಿಗೆ ಒಪ್ಪಂದ ಸಾಧ್ಯ. ಹೊಸ ಪಾಲುದಾರಿಕೆ ಪ್ರಾರಂಭಿಸುವ ಯೋಗವಿದೆ. ಆದರೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಪ್ರಗತಿಯ ಯೋಗವಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು. ವ್ಯಾಪಾರದಲ್ಲಿ ಲಾಭ, ಬಾಕಿ ಹಣ ವಾಪಸು ಹಾಗೂ ಹೊಸ ಆದಾಯದ ಮೂಲ ಸಿಗುವ ಸಾಧ್ಯತೆ ಇದೆ. ಆದರೆ ಖರ್ಚಿನಲ್ಲಿ ಮಿತವ್ಯಯ ಅಗತ್ಯ. ದಾನ ಧರ್ಮ, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಖರ್ಚು ಮಾಡುವುದರಿಂದ ಧನಶ್ರೀ ಹೆಚ್ಚಾದಂತೆ ಅನುಭವವಾಗುತ್ತದೆ. ಆಸ್ತಿ ಖರೀದಿ, ಭೂಮಿ ಸಂಬಂಧಿತ ವ್ಯವಹಾರಗಳು ಲಾಭದಾಯಕವಾಗುವ ಸೂಚನೆ ಇದೆ. ಸಾಲ ವ್ಯವಹಾರಗಳಲ್ಲಿ ಎಚ್ಚರಿಕೆ ತಾಳಬೇಕು. ಆರ್ಥಿಕ ತೀರ್ಮಾನಗಳಲ್ಲಿ ಹಿರಿಯರ ಸಲಹೆ ಪಾಲಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯ ಸರಾಸರಿ ಉತ್ತಮವಾಗಿರುತ್ತದೆ. ಆದರೆ ಜೀರ್ಣಕ್ರಿಯೆ, ಹೊಟ್ಟೆ ನೋವು ಅಥವಾ ಯಕೃತ್ತಿನ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಆಹಾರದಲ್ಲಿ ನಿಯಮ, ತೂಕ ನಿಯಂತ್ರಣ ಮುಖ್ಯ. ಅತಿಯಾದ ಓಡಾಟ, ಮಾನಸಿಕ ಒತ್ತಡದಿಂದ ದೇಹದಣಿವು ಅನುಭವಿಸಬಹುದು. ಬೆಳಿಗ್ಗೆ ವ್ಯಾಯಾಮ, ಯೋಗ, ಪ್ರಾಣಾಯಾಮದಿಂದ ಶಕ್ತಿ ಹೆಚ್ಚುತ್ತದೆ. ಪ್ರಕೃತಿಯಲ್ಲಿದ್ದು ನಡಿಗೆ, ಹಸಿರು ತರಕಾರಿಗಳ ಸೇವನೆ ಹಾಗೂ ಹೆಚ್ಚು ನೀರು ಕುಡಿಯುವುದು ಆರೋಗ್ಯಕ್ಕೆ ಅನುಕೂಲ. ಧನುರಾಶಿಯವರಿಗೆ ಸಾಮಾನ್ಯವಾಗಿ ಕ್ರೀಡೆ, ದೈಹಿಕ ಚಟುವಟಿಕೆಗಳು ಶ್ರೇಷ್ಠ ಫಲ ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂತೋಷ, ಉಲ್ಲಾಸದ ವಾತಾವರಣವಿರುತ್ತದೆ. ನಿಮ್ಮ ಮಾತುಗಳಿಗೆ ಗೌರವ ಸಿಗುತ್ತದೆ. ಹಿರಿಯರೊಂದಿಗೆ ಧರ್ಮಚಿಂತನೆ, ಆಧ್ಯಾತ್ಮಿಕ ಚರ್ಚೆಗಳು ನಡೆಯಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆಳವಾದ ಸಂವಾದ, ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆಯುತ್ತದೆ. ಪ್ರೀತಿಪಾತ್ರರೊಂದಿಗೆ ಆತ್ಮೀಯ ಕ್ಷಣಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಮಕ್ಕಳ ಸಾಧನೆ ಸಂತೋಷ ತರಬಹುದು. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆ, ಪೂಜೆ ಪಠಣಗಳಲ್ಲಿ ಭಾಗವಹಿಸುವುದರಿಂದ ಶುಭ ಫಲ ಸಿಗುತ್ತದೆ. ವೀಕ್ಷಕರೇ, ನೀವು ಇಂದು ಬುದ್ಧನ ದಿನವಾಗಿರುವುದರಿಂದ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಶ್ರೇಷ್ಠ. ಗುರು ಹಾಗೂ ಬುದ್ಧ ಇಬ್ಬರ ಕೃಪೆಯಿಂದ ಧಾರ್ಮಿಕ, ಜ್ಞಾನಾತ್ಮಕ ಸಾಧನೆಗಳು ಸಾಧ್ಯವಾಗುತ್ತವೆ. ಓಂ ಗುರುವೇ ನಮಃ ಮತ್ತು ಓಂ ಬುದ್ಧಾಯ ನಮಃ ಎಂಬ ಮಂತ್ರಗಳನ್ನು ತಲಾ 17 ಅಥವಾ 34 ಬಾರಿ ಜಪಿಸುವುದು ಶುಭ. ವಿದ್ಯಾರ್ಥಿಗಳಿಗೆ ಇಂದು ಗಣೇಶ ಗುರುಗಳ ಆರಾಧನೆ, ಹಸಿರು ತರಕಾರಿ ಅಥವಾ ಪುಸ್ತಕ ದಾನ ಲಾಭಕಾರಕ. ದೇವಾಲಯದಲ್ಲಿ ದೀಪ ಹಚ್ಚುವುದು, ತುಳಸಿ ಸಸಿಗೆ ನೀರು ಹಾಯಿಸುವುದು ಉತ್ತಮ. ಅದೃಷ್ಟದ ಸಂಖ್ಯೆ 3. ಗುರುಗ್ರಹದ ಸಂಕೇತವಾದ ಈ ಸಂಖ್ಯೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆ ಹಾಗೂ ಕುಟುಂಬ ಸುಖ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಆನಂದ ಹಾಗೂ ಧಾರ್ಮಿಕತೆಯ ಪ್ರತೀಕ. ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂವಿನ ಬಳಕೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ನಿರ್ವಹಣೆ ಅಥವಾ ವಿದ್ಯಾ ಸಂಬಂಧಿತ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಾಳ್ಮೆ, ಶಿಸ್ತಿನ ನಡೆ ಮತ್ತು ಗಂಭೀರ ಮನೋಭಾವದ ಮೂಲಕ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ನಿಮ್ಮ ಜೀವನದ ದೃಷ್ಟಿಕೋನ ಕ್ರಮಬದ್ಧ ಹಾಗೂ ನಿರಂತರ ಶ್ರಮದಿಂದ ಕೂಡಿರುತ್ತದೆ. ಕೆಲವರು ಇಂದು ಹಿರಿಯರಿಂದ ಮೆಚ್ಚುಗೆ ಪಡೆಯುವರು. ನಿಮ್ಮ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿತ್ವವು ಸುತ್ತಮುತ್ತಲಿನವರ ವಿಶ್ವಾಸವನ್ನು ಬಲಪಡಿಸುತ್ತದೆ. ಹಳೆಯ ಕೆಲಸಗಳನ್ನು ಮುಗಿಸಲು, ಹೊಸ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡಲು ಹಾಗೂ ಜೀವನದ ದೀರ್ಘಕಾಲದ ಗುರಿಗಳನ್ನು ರೂಪಿಸಲು ಇಂದು ಸೂಕ್ತ ದಿನ. ಬುದ್ಧ ಶನಿ ಸಂಯೋಗದ ಪ್ರಭಾವದಿಂದ ಚಿಂತನೆ ಗಂಭೀರವಾಗಿರಬಹುದು, ಆದರೆ ಅದರಿಂದ ಧ್ಯಾನ, ಆತ್ಮಾವಲೋಕನ ಹಾಗೂ ನಿರ್ಧಾರಗಳಲ್ಲಿ ನಿಖರತೆ ಸಾಧ್ಯವಾಗುತ್ತದೆ. ಸಮಯ ನಿರ್ವಹಣೆ, ಸಹನೆ ಮತ್ತು ಕ್ರಮಬದ್ಧತೆ ಇವೆಲ್ಲವೂ ಇಂದು ನಿಮ್ಮ ಯಶಸ್ಸಿಗೆ ಕೀಲಿಕೈ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಟ್ಟುನಿಟ್ಟಾದ ಶ್ರಮ ಹಾಗೂ ನಿಮ್ಮ ತಾಳ್ಮೆಯ ಪ್ರಯತ್ನಗಳು ಇತರರಿಂದ ಮೆಚ್ಚುಗೆ ಪಡೆಯುವು. ಕೆಲವರಿಗೆ ಹಿರಿಯ ಅಧಿಕಾರಿಗಳಿಂದ ಹೊಸ ಕಾರ್ಯಭಾರಗಳು ಬಂದು ಸೇರಬಹುದು. ನಿಮ್ಮ ಕೆಲಸದ ರೀತಿಯು ಇತರರಿಗೆ ಮಾದರಿಯಾಗುವಂತಿರುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹೊಸ ಅವಕಾಶಗಳು ಬಾಗಿಲು ತಟ್ಟುವ ಸಾಧ್ಯತೆಗಳಿವೆ. ಆದರೆ ಸ್ಪರ್ಧೆಯು ಗಟ್ಟಿಯಾಗಿ ಇರುವುದರಿಂದ ಜ್ಞಾನ, ತಂತ್ರಜ್ಞಾನ ಹಾಗೂ ನಿಮ್ಮ ಶ್ರದ್ಧೆಯನ್ನು ತೋರಿಸುವುದು ಅವಶ್ಯ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಸಂಬಂಧಿತ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ವಾಪಸು ಪಡೆಯುವ ಪ್ರಕ್ರಿಯೆ ಮತ್ತು ಹಳೆಯ ಗ್ರಾಹಕರ ಸಂಪರ್ಕ ಪುನರುಜ್ಜೀವನ ಪಡೆಯುವ ಸೂಚನೆ ಇದೆ.
ಹೊಸ ಪಾಲುದಾರಿಕೆಗಳ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಹಾಗೂ ಶಿಸ್ತಿನ ನಡೆ ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಕುಟುಂಬ, ಆರೋಗ್ಯ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಸಂಭವಿಸಬಹುದು. ಮಿತವ್ಯಯದಿಂದ ಮಾತ್ರ ಸಮತೋಲನ ಸಾಧಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವ ಸಂದರ್ಭವಿದೆ, ಆದರೆ ಹೊಸ ಹೂಡಿಕೆ ಅಥವಾ ದೊಡ್ಡ ಖರೀದಿಗಳನ್ನು ತಕ್ಷಣ ಮಾಡುವುದು ಉತ್ತಮವಲ್ಲ. ಹಣಕಾಸು ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಪಡೆದುಕೊಳ್ಳಿ. ಸಾಲದ ವ್ಯವಹಾರಗಳಿಗೆ ಇಂದು ದೂರವಿರುವುದು ಉತ್ತಮ. ಬುದ್ಧನ ಪ್ರಭಾವದಿಂದ ಹಣದ ಲೆಕ್ಕಾಚಾರದಲ್ಲಿ ನಿಖರತೆ ತೋರಬೇಕು. ಆರ್ಥಿಕ ಸ್ಥಿತಿ ದೀರ್ಘಾವಧಿಯಲ್ಲಿ ಸುಧಾರಿಸುವ ಸೂಚನೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮ ಹೆಚ್ಚು ಇರುವುದರಿಂದ ಬೆನ್ನು ನೋವು, ಸಂಧಿ ನೋವು ಅಥವಾ ದೇಹದ ಜಡತೆ ಕಾಡಬಹುದು. ಸಮಯಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅಗತ್ಯ. ನೀರು ಹೆಚ್ಚಾಗಿ ಕುಡಿಯಿರಿ. ಪೌಷ್ಟಿಕ ಆಹಾರ ಸೇವನೆ ಮುಖ್ಯ. ಮನಸ್ಸಿನಲ್ಲಿ ಶನಿ ಪ್ರಭಾವದಿಂದ ನಿರಾಶೆ, ದಣಿವು ಅಥವಾ ಏಕಾಂಗಿ ಭಾವನೆ ಎದುರಾಗಬಹುದು. ಯೋಗ, ಧ್ಯಾನ ಹಾಗೂ ನಾದೋಪಾಸನೆಗಳಿಂದ ಮನಸ್ಸು ಶಾಂತವಾಗುತ್ತದೆ. ಅತಿಯಾದ ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯದಿರಿ. ಎಣ್ಣೆ ಮಸಾಜ್, ತುಪ್ಪ ಮಿಶ್ರಿತ ಹಾಲು ಸೇವನೆ ಹಾಗೂ ನಿಯಮಿತ ನಿದ್ರೆ ಆರೋಗ್ಯ ಸುಧಾರಣೆಗೆ ನೆರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಗಂಭೀರ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಗೌರವಪೂರ್ಣ ಮಾತುಕತೆ ಮತ್ತು ಪತಿಯೊಂದಿಗೆ ಸಹಾನುಭೂತಿಯ ಮಾತುಕತೆ ಅಗತ್ಯ. ವಿವಾಹಿತರಿಗೆ ಇಂದು ಸಂಗಾತಿಯಿಂದ ಬೆಂಬಲ ಹಾಗೂ ಪ್ರೋತ್ಸಾಹ ಸಿಗುತ್ತದೆ. ಒಟ್ಟಿಗೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಚರ್ಚೆ ಸಾಧ್ಯ. ಹಿರಿಯರ ಆಶೀರ್ವಾದ ಪಡೆಯುವುದು ಮತ್ತು ಕುಟುಂಬದ ಸಣ್ಣ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸುವುದು ಅತ್ಯುತ್ತಮ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವ ಹಾಗೂ ಶನಿವಾರದ ಶನಿಗ್ರಹದ ದೀರ್ಘ ಪ್ರಭಾವ ಎರಡೂ ಒಟ್ಟಾಗಿ ಕೆಲಸ ಮಾಡುವುದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಶನಿ ಮಂತ್ರವನ್ನು ಕನಿಷ್ಠ 36 ಬಾರಿ ಜಪಿಸುವುದು ಒಳಿತು. ಓಂ ಬುದ್ಧಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಶನಿಗೆ ಎಳ್ಳಿನ ಎಣ್ಣೆ ದೀಪ ಬೆಳಗುವುದು, ಬುದ್ಧನಿಗೆ ಹಸಿರು ವಸ್ತು ಅಥವಾ ತುಳಸಿ ಅರ್ಪಿಸುವುದು ಶುಭ. ಕರ್ಮನಿಷ್ಠ ಕಾರ್ಮಿಕರಿಗೆ ದಾನ ಮಾಡಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹದ ಬಲವನ್ನು ಪ್ರತಿನಿಧಿಸುವ ಸಂಖ್ಯೆ. ಶಿಸ್ತಿನ, ಪರಿಶ್ರಮದ ಹಾಗೂ ದೀರ್ಘಾವಧಿಯ ಸಾಧನೆಯ ಸಂಕೇತ. ಇದನ್ನು ಧೈರ್ಯದಿಂದ ಬಳಸಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ನೀಲಿ ಬಟ್ಟೆ ಧರಿಸುವುದು ಅಥವಾ ನೀಲಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 10:15 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ಆರ್ಥಿಕ ನಿರ್ಧಾರಗಳು ಹಾಗೂ ಕುಟುಂಬ ಸಂಬಂಧಿತ ನಿರ್ಧಾರಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿವಂತಿಕೆ, ಹೊಸ ಆಲೋಚನೆಗಳು ಮತ್ತು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗುವ ಮನೋಭಾವದಿಂದ ದಿನವನ್ನು ಸಾಗಿಸುತ್ತಾರೆ. ನಿಮ್ಮ ಕಲ್ಪನಾ ಶಕ್ತಿಯು ಹೆಚ್ಚಾಗಿರುವುದರಿಂದ ಹೊಸ ಕಾರ್ಯಪದ್ಧತಿ, ಯೋಜನೆಗಳನ್ನು ರೂಪಿಸುವ ಸಂದರ್ಭ ಬರುತ್ತದೆ. ಬುದ್ಧನ ಪ್ರಭಾವದಿಂದ ಸಂವಾದ ಮತ್ತು ಬುದ್ಧಿ ವೈಭವದಲ್ಲಿ ಉನ್ನತಿ ಕಾಣಬಹುದು. ಇಂದು ನಿಮ್ಮ ಸ್ವತಂತ್ರ ಚಿಂತನೆ, ಕ್ರಾಂತಿಕಾರಿ ಆಲೋಚನೆ ಹಾಗೂ ಸಮಾಜಮುಖಿ ದೃಷ್ಟಿಕೋನವು ಇತರರ ಗಮನ ಸೆಳೆಯುತ್ತದೆ. ನಿಮ್ಮ ಮಾತುಗಳು ಕೆಲವರಿಗೆ ಪ್ರೇರಣೆಯಾಗುತ್ತವೆ, ಆದರೆ ಅತಿಯಾದ ಚಿಂತನೆ, ಭಾವೋದ್ರೇಕದಿಂದ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪಿಸಿಕೊಳ್ಳಿ. ಹೊಸ ಸ್ನೇಹ, ಹೊಸ ಒಪ್ಪಂದ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಪ್ರಗತಿಯು ಸಂಭವಿಸುತ್ತದೆ. ಸ್ನೇಹಿತರಿಂದ ಉತ್ತಮ ಸಹಕಾರ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಹೊಸ ಬದಲಾವಣೆಗಳ ಸೂಚನೆಗಳಿವೆ. ನಿಮ್ಮ ಕ್ರಿಯಾಶೀಲತೆ ಹಾಗೂ ತಂತ್ರಜ್ಞಾನ ಜ್ಞಾನವು ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಪ್ರೋತ್ಸಾಹ, ಹೊಸ ಕೆಲಸ ಅಥವಾ ಹೊಸ ಪ್ರಾಜೆಕ್ಟ್ಗಳ ಅವಕಾಶ ಬರಬಹುದು. ತಾಂತ್ರಿಕ, ಸಂವಹನ, ಸಂಶೋಧನೆ ಮತ್ತು ಸೃಜನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಸಾಧನೆ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚನೆ ಮಾಡುವವರಿಗೆ ಸೂಕ್ತ ದಿನ. ಉದ್ಯಮಿಗಳಿಗಾಗಿ ಇಂದು ಹೊಸ ಪಾಲುದಾರಿಕೆ, ವಿದೇಶಿ ಸಂಪರ್ಕ, ತಾಂತ್ರಿಕ ಸಹಕಾರದ ಮಾತುಕತೆಗಳು ಯಶಸ್ವಿಯಾಗಬಹುದು. ಆದರೆ ಒಪ್ಪಂದ ಮಾಡುವ ಮೊದಲು ಲಿಖಿತ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಾಧಾರಣ ಸ್ಥಿತಿ ಉಂಟಾಗಬಹುದು. ಹೊಸ ಆದಾಯದ ಮೂಲ ಕಂಡುಬರುವ ಸಾಧ್ಯತೆ ಇದೆ, ಆದರೆ ಖರ್ಚುಗಳು ಕೂಡ ಹೆಚ್ಚಾಗುವ ಸಂಭವವಿದೆ.
ಸ್ನೇಹಿತರಿಗೆ ಸಹಾಯ ಮಾಡುವ ಕಾರಣಕ್ಕೆ ಹಣ ವ್ಯಯವಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸುಳಿವುಗಳಿವೆ, ಆದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಆದಾಯ ಮತ್ತು ವೆಚ್ಚದ ನಡುವಿನ ಸಮತೋಲನ ಕಾಪಾಡಿದರೆ ಹಣಕಾಸಿನಲ್ಲಿ ಚೇತರಿಕೆ ಕಂಡುಬರುತ್ತದೆ. ಹಿರಿಯರ ಸಲಹೆಯನ್ನು ಪಾಲಿಸಿದರೆ ನಷ್ಟ ತಪ್ಪಿಸಿಕೊಳ್ಳಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸಾಮಾನ್ಯ ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಮಾನಸಿಕ ಒತ್ತಡದಿಂದ ತಲೆನೋವು, ಒತ್ತಡ ಅಥವಾ ಅನಿದ್ರೆ ಸಮಸ್ಯೆಗಳು ಎದುರಾಗಬಹುದು. ಶಾಂತವಾಗಿರಲು ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡುವುದು ಅಗತ್ಯ. ಮೂತ್ರಪಿಂಡ, ನರವ್ಯಾಧಿ ಅಥವಾ ರಕ್ತದ ಒತ್ತಡದ ಸಮಸ್ಯೆಗಳಿದ್ದವರು ಎಚ್ಚರಿಕೆ ವಹಿಸಬೇಕು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವುದು, ಹಸಿರು ತರಕಾರಿ ಸೇವಿಸುವುದು ಉತ್ತಮ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ. ಬೆಳಿಗ್ಗೆ ಹಗುರ ವ್ಯಾಯಾಮ, ಸಂಜೆ ಆರಾಮದಾಯಕ ನಡಿಗೆ ಮನಸ್ಸಿಗೆ ಶಾಂತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯ ಸಂವಾದ, ಹೊಸ ಚರ್ಚೆಗಳು ನಡೆಯಬಹುದು. ಮನೆಯವರೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಲು ಇದು ಸೂಕ್ತ ದಿನ. ಹಿರಿಯರ ಸಲಹೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಹಕಾರ ಮತ್ತು ಪ್ರೀತಿಯ ವಾತಾವರಣ ಹೆಚ್ಚಾಗುತ್ತದೆ. ಕೆಲವರಿಗೆ ಮನೆಯಲ್ಲಿ ಹೊಸ ಖರೀದಿಗಳು ಅಥವಾ ಅತಿಥಿ ಆಗಮನ ಸಾಧ್ಯ. ಅವಿವಾಹಿತರಿಗೆ ಹೊಸ ಸ್ನೇಹ ಅಥವಾ ಪ್ರೀತಿಯ ಸೂಚನೆಗಳಿವೆ. ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಪರಿಶೀಲನೆಯಿಂದ ಮುಂದೆ ಹೋಗುವುದು ಒಳಿತು. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ವಾಯುದೇವತೆ ಗಣಪತಿ ಹಾಗೂ ಬುದ್ಧ ಗ್ರಹಕ್ಕೆ ಸಂಬಂಧಿಸಿದ ಪೂಜೆ ಅರ್ಚನೆ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 32 ಅಥವಾ 64 ಬಾರಿ ಜಪಿಸಿ. ಗಣೇಶ ದೇವರಿಗೆ ಹಸಿರು ಹುಲ್ಲು ಅಥವಾ ಹಸಿರು ಹೂವು ಅರ್ಪಿಸಿ. ಬಡವರಿಗೆ ಹಸಿರು ತರಕಾರಿ, ಹಣ್ಣು ದಾನ ಮಾಡಿದರೆ ಬುದ್ಧನ ಕೃಪೆ ದೊರೆಯುತ್ತದೆ. ತುಳಸಿ ಸಸಿಗೆ ನೀರು ಹಾಕುವುದು, ವಾಯುದೇವರಿಗೆ ಪ್ರಾರ್ಥನೆ ಮಾಡುವುದು ಮತ್ತು ಜ್ಞಾನ ಸಂಬಂಧಿತ ಗ್ರಂಥ ದಾನ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 2. ಇದು ಸಮತೋಲನ, ಸಮರಸ್ಯ ಹಾಗೂ ಸಂಬಂಧಗಳ ಸಂಕೇತ. ಇದು ಇಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಕುಟುಂಬದಲ್ಲಿ ಸಹಕಾರ ಹಾಗೂ ಸಂಬಂಧಗಳಲ್ಲಿ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು, ನೀಲಿ. ಈ ಬಣ್ಣಗಳು ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಹಾಗೂ ಶಾಂತ ಚಿಂತನೆಗೆ ಸಂಕೇತ. ಹಸಿರು ಅಥವಾ ನೀಲಿ ಬಣ್ಣದ ಉಡುಪು ಧರಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಸಭೆಗಳು, ವ್ಯವಹಾರ ಅಥವಾ ದೇವರ ಪೂಜೆಗಳಲ್ಲಿ ಭಾಗವಹಿಸುವುದರಿಂದ ಉತ್ತಮ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಸೌಮ್ಯತೆ, ದಯಾಮಯ ಹೃದಯ ಹಾಗೂ ಆಳವಾದ ಚಿಂತನೆಯಿಂದ ಸುತ್ತಮುತ್ತಲಿನವರನ್ನು ಸೆಳೆಯುವ ದಿನವಾಗಿದೆ. ನಿಮ್ಮ ಸಂವೇದನೆ, ಕಲೆ, ಪ್ರೇಮ ಮತ್ತು ಕಲ್ಪನೆ ಶಕ್ತಿಯು ನಿಮಗೆ ಪ್ರೇರಣೆ ನೀಡುತ್ತದೆ. ಕೆಲವರಿಗೆ ಆತ್ಮೀಯರಲ್ಲಿ ಪ್ರೀತಿ, ಬೆಂಬಲ ಹಾಗೂ ಆತ್ಮಸಂತೋಷ ಸಿಗುತ್ತದೆ. ಬುಧವಾರದ ಬುದ್ಧನ ಪ್ರಭಾವದಿಂದ ಇಂದು ನಿಮ್ಮ ಚಿಂತನೆಗಳಲ್ಲಿ ತಾರ್ಕಿಕತೆ ಹಾಗೂ ಸಂವಹನದಲ್ಲಿ ಸ್ಪಷ್ಟತೆ ಕಂಡುಬರುತ್ತದೆ. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತಡೆಯುವುದು ಒಳಿತು. ಆಧ್ಯಾತ್ಮ ಹಾಗೂ ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ಕಲಿಕೆ, ಅಧ್ಯಯನ ಅಥವಾ ಕಲೆಗಳಲ್ಲಿ ತೊಡಗಿಕೊಳ್ಳಲು ಇದು ಉತ್ತಮ ದಿನ. ಇಂದು ಹೊಸ ಸ್ನೇಹ, ಒಡನಾಟಗಳು, ಆತ್ಮೀಯರೊಂದಿಗೆ ಸಂಬಂಧಗಳ ವಿಸ್ತರಣೆ ಸಾಧ್ಯ. ಆದರೆ ಅವಿಶ್ವಾಸ ಅಥವಾ ಅತಿಯಾದ ನಿರೀಕ್ಷೆಗಳು ಮನಸ್ಸಿಗೆ ನೋವುಂಟು ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕಲ್ಪನೆ ಹಾಗೂ ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುವ ಅವಕಾಶ ಸಿಗುತ್ತದೆ. ಕಲಾ, ಸಂಗೀತ, ಬರವಣಿಗೆ, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಇರುವವರಿಗೆ ಯಶಸ್ಸಿನ ಸೂಚನೆಗಳಿವೆ. ನಿಮ್ಮ ಸಂವಹನ ಕೌಶಲ್ಯ ಹಾಗೂ ಸಹಾನುಭೂತಿಯು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯರಿಂದ ಕೆಲಸದ ಹೊಣೆಗಾರಿಕೆ ಸಿಗಬಹುದು. ಕೆಲವು ಸಂದರ್ಭಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ಗೊಂದಲ ಉಂಟಾಗಬಹುದು. ಆದರೆ ತಾಳ್ಮೆಯಿಂದ ಆಲೋಚಿಸಿದರೆ ಉತ್ತಮ ಪರಿಹಾರ ದೊರೆಯುತ್ತದೆ. ಉದ್ಯಮಿಗಳಿಗೆ ಇಂದು ಗ್ರಾಹಕರೊಂದಿಗೆ ಹೊಸ ಸಂಬಂಧಗಳು, ಒಪ್ಪಂದಗಳು ಹಾಗೂ ವಿದೇಶಿ ಸಂಪರ್ಕಗಳು ಶುಭ ಫಲ ನೀಡಬಹುದು. ವ್ಯವಹಾರದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಹಾಗೂ ನಿಯಂತ್ರಣ ಅಗತ್ಯ. ಕುಟುಂಬದ ಅಗತ್ಯ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದಾಯ ಮತ್ತು ಖರ್ಚಿನ ಸಮತೋಲನ ಸಾಧಿಸಲು ಲೆಕ್ಕಾಚಾರ ಸರಿಯಾಗಿ ನಡೆಸಿಕೊಳ್ಳಬೇಕು. ಹಳೆಯ ಬಾಕಿ ಹಣ ವಾಪಸು ಸಿಗುವ ಸಾಧ್ಯತೆ ಇದೆ. ಹೂಡಿಕೆಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಶೇಷವಾಗಿ ಅಸ್ಥಿರ ಮಾರುಕಟ್ಟೆಗಳಲ್ಲಿ.
ಜಮೀನು ಆಸ್ತಿ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಪಡೆದು ಮುಂದೆ ಸಾಗುವುದು ಒಳಿತು. ದೂರದ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದ ಹಣಕಾಸಿನ ಸಹಾಯ ದೊರೆಯಬಹುದು. ಧನ ವ್ಯವಹಾರಗಳಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ವಿಶ್ರಾಂತಿ ಹಾಗೂ ಆಹಾರ ನಿಯಮ ಪಾಲನೆಯು ಮುಖ್ಯ. ಜೀರ್ಣಕ್ರಿಯೆ, ಹೊಟ್ಟೆ ಉಬ್ಬು, ಅಜೀರ್ಣ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ. ತೈಲೀಯ ಆಹಾರ, ಅತಿಯಾದ ಮಸಾಲೆಗಳನ್ನು ತಪ್ಪಿಸಬೇಕು. ನೀರಿನ ಮೂಲಕ ಹರಡುವ ರೋಗಗಳಿಂದ ಎಚ್ಚರಿಕೆ ಅಗತ್ಯ. ಶುದ್ಧ ನೀರು ಕುಡಿಯಿರಿ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಭಾವನಾತ್ಮಕ ಒತ್ತಡದಿಂದ ನಿದ್ರೆ ಅಸ್ತವ್ಯಸ್ತವಾಗುವ ಸಂಭವವಿದೆ. ಚಂದ್ರನ ಪ್ರಭಾವದಿಂದ ನೀರಿನ ಅಂಶ ಹೆಚ್ಚಿರುವುದರಿಂದ ಸ್ನಾನ, ತಂಪಾದ ಹಣ್ಣುಗಳ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಹರ್ಷ, ಆತ್ಮೀಯತೆ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸಬಹುದು. ಹಿರಿಯರೊಂದಿಗೆ ಆತ್ಮೀಯ ಮಾತುಕತೆ, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಸಂತೋಷ ತರುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪ್ರೀತಿ, ಬೆಂಬಲ ಹಾಗೂ ಆತ್ಮೀಯ ಸಂವಾದಗಳ ದಿನವಾಗಿದೆ. ಕುಟುಂಬದ ಜವಾಬ್ದಾರಿಗಳನ್ನು ಹಂಚಿಕೊಂಡರೆ ಪರಸ್ಪರ ಗೌರವ ಹೆಚ್ಚುತ್ತದೆ. ಪ್ರೇಮಿಗಳಿಗಾಗಿ ಇಂದು ಭಾವನಾತ್ಮಕ ಹಂಚಿಕೆ, ಸಂಗಾತಿಯಿಂದ ಬೆಂಬಲ ದೊರೆಯುವ ದಿನ. ಆದರೆ ಅತಿಯಾದ ನಿರೀಕ್ಷೆಗಳಿಂದ ದೂರವಿರಿ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧನ ಪ್ರಭಾವ ಹಾಗೂ ಚಂದ್ರನ ಅನುಗ್ರಹದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಒಳಿತು. ಧ್ಯಾನ, ಪಠಣ ಹಾಗೂ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 32 ಅಥವಾ 64 ಬಾರಿ ಜಪಿಸುವುದು ಶುಭ. ಗಣೇಶನಿಗೆ ಹಸಿರು ಹುಲ್ಲು ಅರ್ಪಿಸಿ, ವಿಷ್ಣುವಿಗೆ ತುಳಸಿ ದಳ ಸಮರ್ಪಿಸಿ. ಮೀನರಾಶಿಯವರಿಗೆ ನೀರಿನಲ್ಲಿ ದೀಪ ತೇಲಿಸುವುದು ಅಥವಾ ನದಿಗೆ ಹಾಲು, ತುಳಸಿ ಅರ್ಪಿಸುವುದು ಅತ್ಯಂತ ಶುಭ. ಅವಶ್ಯಕರರಿಗೆ ಅನ್ನದಾನ ಮಾಡುವುದು, ಮಕ್ಕಳಿಗೆ ಪುಸ್ತಕ ದಾನ ಮಾಡುವುದು ಪುಣ್ಯಕರ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮ, ಧ್ಯಾನ ಹಾಗೂ ಜ್ಞಾನಕ್ಕೆ ಸಂಕೇತ. ಇದರಿಂದ ನಿಮ್ಮ ಆತ್ಮವಿಶ್ವಾಸ, ಶಾಂತಿ ಹಾಗೂ ಒಳಗಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು. ಬಿಳಿ ಬಣ್ಣವು ಶಾಂತಿ, ಶುದ್ಧತೆ ಹಾಗೂ ದೈವಿಕತೆಯನ್ನು ತರುತ್ತದೆ. ಹಸಿರು ಬಣ್ಣವು ಬೆಳವಣಿಗೆ, ಸಮತೋಲನ ಹಾಗೂ ಆರೋಗ್ಯವನ್ನು ಬಲಪಡಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಪೂಜೆ, ದಾನ, ಶಿಕ್ಷಣ, ಸಂವಾದಗಳು ಫಲಪ್ರದವಾಗುತ್ತವೆ. ಮನಸ್ಸು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸಲು ಇದು ಉತ್ತಮ ಸಮಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.